ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲ ಪ್ರಶ್ನೆ ಭಾಗವತ ಧರ್ಮದ ಬಗ್ಗೆ. ಹರಿ ಎಂಬುವ ಕವಿ ಎಂಬ ಜಾಯಂತೆಯ ಭಾಗವತ ಧರ್ಮಗಳ ಬಗ್ಗೆ ನಿರೂಪಣೆ ಮಾಡಿದ. ಭಾಗವತರು ಹೇಗಿರ್ತಾರೆ ಅನ್ನುವ ಎರಡನೆಯ ಪ್ರಶ್ನೆಗೆ ಹರಿ ಎಂಬ ಜಾಯಂತೆಯ ಉತ್ತರವನ್ನು ಕೊಡ್ತಾ ಇದ್ದಾನೆ. ಈಶ್ವರ ಭಕ್ತರು, ಬಾಲಿಶರು ಮತ್ತು ಭಗವದ್ವೇಷಿಗಳು ಇವರಲ್ಲಿ ಪ್ರೇಮ, ಮೈತ್ರಿ, ಕೃಪಾ, ಉಪೇಕ್ಷಾ ಅನ್ನುವ ಭಾವವನ್ನು ರೂಢಿಸಿಕೊಂಡಿರತಕ್ಕಂತಹ ವ್ಯಕ್ತಿಯನ್ನು ಮಧ್ಯಮ ಭಾಗವತರು ಅಂತ ಕರೀತಾರೆ. ಎಲ್ಲೆಡೆ ಭಗವಂತನನ್ನು ಕಂಡು ಉಪಾಸನೆ ಮಾಡತಕ್ಕಂಥವರು ಭಾಗವತೋತ್ತಮರು. ನಮ್ಮ ಮನೆಯಲ್ಲಿರುವ ಪ್ರತಿಮೆಯಲ್ಲಿ ಮಾತ್ರ ದೇವರಿದ್ದಾರೆ ಅಂತ ಭಾವಿಸಿ ನಿಜವಾಗಿ ಎಲ್ಲೆಡೆ ತುಂಬಿರತಕ್ಕಂತಹ ದೇವರನ್ನು ತಿಳಿಯದೆ ತಪ್ಪು ಮಾಡತಕ್ಕಂಥವರನ್ನು ಪ್ರಾಕೃತ ಭಕ್ತ ಅಂತ ಕರೀತಾರೆ. ಅವನು ಕೂಡ ಭಕ್ತರಲ್ಲಿ ಒಂದು ಸ್ಥಾನವನ್ನು ಪಡೆದಿದ್ದಾನೆ. ಪ್ರತಿಮೆಯಲ್ಲಿ ಮಾತ್ರ ದೇವರನ್ನು ಉಪಾಸನೆ ಮಾಡುವುದು, ಬೇರೆ ವ್ಯಕ್ತಿಗಳಲ್ಲಿ ಉಪಾಸನೆ ಮಾಡದೇ ಇರುವುದು ಅನ್ನುವುದಕ್ಕೆ ಅನೇಕ ಆಯಾಮಗಳು ಇದ್ದಾವೆ. ಪ್ರತಿಮೆಯಲ್ಲಂತೂ ದೇವರಿದ್ದಾನೆ, ಎಲ್ಲೆಡೆ ಇರುವವ ಪ್ರತಿಮೆಯಲ್ಲಿ ಇಲ್ಲದೇ ಇರುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿಮೆಯಲ್ಲಿ ಅವನಿಗೊಂದು ವಿಶೇಷ ಸ್ಥಾನ ಇದೆ, ಅದಕ್ಕೆ ಸನ್ನಿಧಾನ ಅಂತ ಕರೀತೇವೆ. ಪ್ರತಿಮೆಯಲ್ಲಿ ಭಗವಂತನ ಸನ್ನಿಧಾನ ಎಷ್ಟಿದೆಯೋ ಅಷ್ಟು ಸನ್ನಿಧಾನ ಇನ್ನೊಂದು ಕಡೆ ಇಲ್ಲದೇ ಇರುವ ಸಾಧ್ಯತೆ ಇದೆ. ಸರ್ವತ್ರ ವ್ಯಾಪ್ತನಾದ ಸರ್ವ ಸಮನಾದ ಭಗವಂತ ಒಂದು ಕಡೆಯಲ್ಲಿ ಜಾಸ್ತಿ ಇದ್ದಾನೆ, ಇನ್ನೊಂದು ಕಡೆಯಲ್ಲಿ ಕಡಿಮೆ ಇದ್ದಾನೆ ಅನ್ನುವುದು ಹೇಗೆ ಸಾಧ್ಯ ಆಗ್ತದೆ? ಅದನ್ನೇ ನಾವು ಸನ್ನಿಧಾನ ಅಂತ ಕರೆಯುವುದು, ಸಾನ್ನಿಧ್ಯ ಅಂತ ಕರೆಯುವುದು. ಈ ಸಾನ್ನಿಧ್ಯಕ್ಕೆ ಕಾರಣ ಮಂತ್ರ ಮತ್ತು ತಪಸ್ಸು, ಅನ್ನದಾನ ಮತ್ತು ವೇದ ಪಾರಾಯಣ, ಉತ್ಸವ ಮತ್ತು ವಿಪ್ರ ಸಮಾವೇಶ. ಈ ಕಾರಣಗಳಿಂದ ಸಾನ್ನಿಧ್ಯ ಅಧಿಕವಾಗ್ತದೆ. ಒಂದು ದೇವತಾ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ ಕೂಡಲೇ ಅಲ್ಲಿ ದೇವರ ಸನ್ನಿಧಾನ ಬರುವುದಿಲ್ಲ. ಆ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಆ ಪ್ರತಿಮೆಗೆ ಒಂದಷ್ಟು ಸಂಸ್ಕಾರಗಳು ನಡೀತವೆ. ಪ್ರತಿಮೆಯ ಸೌಂದರ್ಯವರ್ಧಕವಾದಂತಹ ಸಂಸ್ಕಾರಗಳು ನಡೀತವೆ. ಅದನ್ನು ನೀರಿನಲ್ಲಿ ಜಲಾಧಿವಾಸ ಮಾಡುವಂಥದ್ದು, ಪಂಚಗವ್ಯದಲ್ಲಿ ಅದನ್ನು ಮುಳುಗಿಸಿ ಗವ್ಯಾಧಿವಾಸವನ್ನು ನಡೆಸುವುದು, ಪುಷ್ಪ, ಧಾನ್ಯ, ಶಯ್ಯ ಇತ್ಯಾದಿಗಳಲ್ಲಿ ಅದನ್ನು ತುಂಬಿಸುವುದು, ಈ ರೀತಿಯ ಅಧಿವಾಸ ಪ್ರಕ್ರಿಯೆ ಸಪ್ತಾಧಿವಾಸ ಅಂತ ಕರೀತಾರೆ. ಈ ಅಧಿವಾಸಗಳನ್ನು ನಡೆಸಿ ಆ ಪ್ರತಿಮೆಯಲ್ಲಿ ನಾನಾ ಬಗೆಯದ್ದಾದ ನ್ಯಾಸಗಳನ್ನು ಮಾಡುವಂಥದ್ದಿದೆ. ಪ್ರತಿಮೆಯ ಪಾದದಿಂದ ಪ್ರತಿಮೆಯ ಮುಕುಟದ ತನಕ ವಿಭಿನ್ನ ಅಂಗಗಳಲ್ಲಿ ತತ್ವದೇವತೆಗಳನ್ನು, ಮಾತೃಕಾ ದೇವತೆಗಳನ್ನು, ಆಯಾ ಪ್ರತಿಮೆಗೆ ಸಂಬಂಧಪಟ್ಟಂತಹ ಮೂಲ ಮಹಾಮಂತ್ರಕ್ಕೆ ಸಂಬಂಧಪಟ್ಟ ಅಕ್ಷರನ್ಯಾಸವನ್ನು, ಇವೆಲ್ಲ ನ್ಯಾಸಗಳನ್ನು ಅದರಲ್ಲಿ ಮಾಡಲಿಕ್ಕಿದೆ. ಎಷ್ಟೆಷ್ಟು ಅಧಿಕ ರೀತಿಯಿಂದ ನ್ಯಾಸ ನಡೆಯುತ್ತೆ ಅಷ್ಟಷ್ಟು ಅಲ್ಲಿ ಸನ್ನಿಧಾನ ಉಂಟಾಗ್ತದೆ. ಆದರೆ ನ್ಯಾಸ ಮಾಡತಕ್ಕಂತಹ ವ್ಯಕ್ತಿ ಆ ನ್ಯಾಸ ಮಂತ್ರಗಳನ್ನು ಪ್ರತಿನಿತ್ಯ ತಾನು ಜಪಿಸ್ತಾ ಇರಬೇಕು. ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲ ಎಂಬ ಮಾತಿದೆ. ಪ್ರತಿಮೆಯಲ್ಲಿ ಭಗವಂತನ ಸಾನ್ನಿಧ್ಯ ಉಂಟಾಗುವುದು ಆ ಪ್ರತಿಮೆಯ ಅರ್ಚಕನಲ್ಲಿರುವ ತಪಸ್ಸಿನ ಬಲದಿಂದ ಅಂತ. ಆ ಪ್ರತಿಮೆಯ ಅರ್ಚಕ ಅನ್ನುವುದಕ್ಕೆ ಪ್ರತಿನಿತ್ಯ ಪ್ರತಿಮೆಯನ್ನು ಪೂಜೆ ಮಾಡುವವ ಅನ್ನೋದು ಒಂದು ಸಂಕುಚಿತವಾದ ಅರ್ಥ. ವಿಸ್ತೃತವಾದ ಅರ್ಥ ಏನು? ಆ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದವ ಅಂತ ಅರ್ಥ. ಆ ಪ್ರತಿಮೆಯನ್ನು ಯಾರು ತಪಸ್ವಿ, ಅಗಸ್ತ್ಯ ಪ್ರತಿಷ್ಠಿತ ಅಂತ ಕೆಲವೊಂದು ಹೇಳ್ತೇವೆ, ವಸಿಷ್ಠ ಪ್ರತಿಷ್ಠಿತ ಅಂತ ಹೇಳ್ತೇವೆ, ಪರಶುರಾಮ ಪ್ರತಿಷ್ಠಾಪಿತ ಅಂತ ಹೇಳ್ತೇವೆ, ಶ್ರೀಮನ್ ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದು ಉಡುಪಿಯಲ್ಲಿ ಕೃಷ್ಣನನ್ನು ಅಂತ ಹೇಳ್ತೇವೆ. ಅರ್ಚಕ ಅಂದರೆ ಯಾರು ಆ ಪ್ರತಿಮೆಯಲ್ಲಿ ನ್ಯಾಸಾದಿಗಳನ್ನು ಮಾಡಿ ಅದರಲ್ಲಿ ವಿಶಿಷ್ಟವಾದಂತಹ ಭಗವತ್ ಸಾನ್ನಿಧ್ಯಕ್ಕೆ ಬೇಕಾದಂತಹ ಶಾಸ್ತ್ರೋಕ್ತ ತಂತ್ರ ವಿಧಾನವನ್ನು ಅನುಷ್ಠಾನ ಮಾಡಿದ್ದಾರು. ಅವರಲ್ಲಿ ಎಷ್ಟು ತಪಸ್ಸಿದೆ, ಎಷ್ಟು ದೊಡ್ಡ ಅರ್ಹತೆ ಇದೆ, ಆ ಕಾರಣದಿಂದ ಆ ಪ್ರತಿಮೆಯಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಉಂಟಾಗ್ತದೆ. ಆ ಸನ್ನಿಧಾನ ಸಾಮಾನ್ಯರು ಅಲ್ಲಿ ಆವಾಹನೆ ಮಾಡಿ ಪ್ರತಿಷ್ಠಾಪನೆ ಮಾಡಿದರೆ ಕೆಲವೊಂದು ದೋಷಗಳಿಂದ ಕ್ಷೀಣವಾಗ್ತದೆ. ಆ ದೇವಸ್ಥಾನದಲ್ಲಿ ಕಾಕ ಪ್ರವೇಶಗಳು, ಶುನಕ ಪ್ರವೇಶಗಳು ಅಥವಾ ಅಸ್ಪೃಶ್ಯ ಸ್ಪರ್ಶಾದಿಗಳು, ರಜಸ್ವಲಾದಿಗಳು ಅಂತ ಅರ್ಥ, ಇಂಥದ್ದೆಲ್ಲ ಪ್ರವೇಶ ಆದಾಗ ಆ ದೇವಸ್ಥಾನದ ಸನ್ನಿಧಾನ ಕ್ಷೀಣವಾಗ್ತದೆ.
ಆ ದೇವಸ್ಥಾನದಲ್ಲಿ ಕುಳಿತು ಲೋಕವಾರ್ತೆಗಳನ್ನು ಮಾತಾಡುವುದು, ಪುರಾಣ ಪ್ರವಚನಾದಿಗಳನ್ನು ಮಾಡದೇ ಇರುವುದು, ಭಗವಂತನ ಗಾನ ಮಾಡುವುದಾದರೂ ಕೂಡ ಶಾಸ್ತ್ರ ವಿರುದ್ಧವಾದ ರೀತಿಯಲ್ಲಿ ತಪ್ಪು ರಾಗದಲ್ಲಿ ತಪ್ಪು ತಾಳದಲ್ಲಿ ಅದನ್ನು ಹಾಡುವುದು, ಈ ಭಕ್ತಿ ಇಲ್ಲದೆ ಹಾಡುವುದು, ಇಂಥದ್ದೆಲ್ಲ ಮಾಡುವುದರಿಂದ ಪ್ರತಿಮೆಯಲ್ಲಿ ಸನ್ನಿಧಾನ ಕ್ಷೀಣತೆ ಉಂಟಾಗ್ತದೆ. ಪ್ರತಿಮಾ ಸನ್ನಿಧಾನ ಕ್ಷೀಣತೆಯಾದಾಗ ಮತ್ತೆ ಅದನ್ನು ವೃದ್ಧಿಗೊಳಿಸುವಂತಹದ್ದು ಅರ್ಚಕನ ಕರ್ತವ್ಯವಾಗ್ತದೆ. ಅರ್ಚಕ ಅಂದರೆ ಅದನ್ನು ಪ್ರತಿಷ್ಠಾಪನೆ ಮಾಡಿದ ತಂತ್ರಿ ಅಥವಾ ಅವರ ವಂಶದವರು ಅಥವಾ ಅಲ್ಲಿರ್ತಕ್ಕಂತಹ ಅರ್ಚಕ, ಪ್ರತಿನಿತ್ಯ ಪೂಜೆಯನ್ನು ಮಾಡತಕ್ಕಂತಹ ಪ್ರಧಾನ ಅರ್ಚಕ, ಆತ ಅದರಲ್ಲಿ ಸನ್ನಿಧಾನ ವಿಶೇಷವನ್ನು ತಾನು ಸಂಸ್ಥಾಪನೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ 4 ವೇದಗಳ ಪಾರಾಯಣಗಳು, ವಿಶೇಷವಾಗಿ ಅನ್ನದಾನಗಳು, ಬೇರೆ ಬೇರೆ ರೀತಿಯ ಜಾತ್ರೆಗಳು, ಉತ್ಸವಗಳು ಇವನ್ನೆಲ್ಲ ನಡೆಸಿ ಆ ಪ್ರತಿಮೆಯಲ್ಲಿ ಸನ್ನಿಧಾನಾಧಿಕ್ಯವನ್ನು ಉಂಟು ಮಾಡುವುದು. ಸನ್ನಿಧಾನಾಧಿಕ್ಯದಿಂದ ಫಲ ಏನು? 10 ಜನ ಬಂದು ಅದಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದ್ರು ಅಂತಾದರೆ ಅವರು ಬಯಸಿದ ಅಭಿಲಷಿತ ಅರ್ಥ ಆ ಪ್ರತಿಮಾ ಸನ್ನಿಧಾನದ ಕಾರಣದಿಂದ ಸತ್ಯವಾಗ್ತದೆ, ಅವರಿಗೆ ಅಭಿಲಷಿತ ಅರ್ಥದ ಪೂರೈಕೆಯಾಗ್ತದೆ ಅನ್ನುವುದು ಅದರ ಫಲ. ಹೀಗೆ ಲೋಕಕ್ಷೇಮದ ದೃಷ್ಟಿಯಿಂದ, ಕಾಲಕಾಲದಲ್ಲಿ ಮಳೆಯಾಗುವ ದೃಷ್ಟಿಯಿಂದ ಅರ್ಚಾದಲ್ಲಿ ಅಂದರೆ ಪ್ರತಿಮೆಯಲ್ಲಿ ಭಗವದ್ ಆರಾಧನೆ ಅನ್ನುವುದು ವಿಹಿತವಾದದ್ದು. ಪ್ರತಿಮೆಯಲ್ಲಿ ಆರಾಧನೆ ಮಾಡುವ ಹಾಗೆ ಅವನು ಮತ್ತೊಂದು ಕಡೆ ಆರಾಧನೆ ಮಾಡಬೇಕು ಅಂತಿಲ್ಲ. ಆದರೆ ಪ್ರತಿಮೆಯಲ್ಲಿ ಮಾತ್ರ ದೇವರಿದ್ದಾನೆ, ಬೇರೆ ಕಡೆ ಇಲ್ಲ ಅನ್ನುವ ಭಾವ ಅವನಿಗೆ ಸುತರ ಇರತಕ್ಕದ್ದಲ್ಲ. ಪ್ರತಿಮೆಯಲ್ಲಿ ಭಗವಂತನನ್ನು ಆರಾಧನೆ ಮಾಡಿ ಆ ಪ್ರತಿಮೆಯಲ್ಲಿದ್ದಂತಹ ಭಗವಂತ ನನ್ನಲ್ಲೂ ಇದ್ದಾನೆ ಅನ್ನುವುದನ್ನು ಚಿಂತನೆ ಮಾಡಿ ಅದೇ ಪ್ರತಿಮೆಯಲ್ಲಿರುವ ಭಗವಂತ ಈ ಭಕ್ತರಲ್ಲೂ ಇದ್ದಾನೆ ಅನ್ನೋ ಎಚ್ಚರ ಭಗವದರ್ಚಕನಿಗೆ ಇರಬೇಕು. ಅವನು ಭಗವಂತನಿಗೆ ಭಾರಿ ಪೂಜೆ ಮಾಡ್ತಾನೆ, ಭಾರಿ ಶ್ರದ್ಧೆ, ಆದರೆ ಬಂದ ಭಕ್ತರಿಗೆಲ್ಲ ಬೈತಾ ಇರ್ತಾನೆ. ಏನು ನಿಮ್ಗೊಂದು ಅರ್ಥ ಆಗುವುದಿಲ್ಲ ನಮ್ಮ ಕಷ್ಟ ಅಂತ ಹೇಳ್ತಾ ಅವರನ್ನು ಬೈಯುವುದೇ ಬೈಯು. ಇದು ಮಾಡಬಾರ್ದಂತೆ. ಭಗವದ್ ಭಕ್ತರಲ್ಲೂ ಅದೇ ಭಗವಂತ ಇದ್ದಾನೆ ಅನ್ನುವ ಪ್ರೀತಿಯಿಂದ ಅವರಿಗೆ ಭಗವತ್ ತೀರ್ಥವನ್ನು, ಭಗವತ್ ಪ್ರಸಾದವನ್ನು ವಿನಿಯೋಗ ಮಾಡತಕ್ಕಂತಹ ಯಾವ ಅರ್ಚಕನಿದ್ದಾನೆ ಅವರಿಂದ ಇನ್ನಷ್ಟು ಆ ಪ್ರತಿಮೆಯಲ್ಲಿ ಸನ್ನಿಧಾನ ಜಾಸ್ತಿ ಆಗ್ತದೆ. ಪ್ರತಿಮಾ ಸನ್ನಿಧಾನ ವೃದ್ಧಿಗೆ ಪ್ರತಿಮೆಯಲ್ಲಿರುವ ದೇವರನ್ನು ಬೇರೆ ಕಡೆಯಲ್ಲಿ ಉಪಾಸನೆ ಮಾಡಿ ಅಲ್ಲಿ ಉಪಾಸಿತವಾದಂತಹ ಭಗವತ್ ತತ್ವಕ್ಕೆ ಈ ಪ್ರತಿಮೆಯಲ್ಲಿರತಕ್ಕಂತಹ ಭಗವತ್ ಸ್ವರೂಪದಿಂದ ಐಕ್ಯ ಚಿಂತನೆ ಮಾಡುವುದು ಕೂಡ ಸಾನ್ನಿಧ್ಯ ವೃದ್ಧಿಗೆ ಒಂದು ಹೇತುವಾದದ್ದು. ಇದರ ಜೊತೆಗೆ ಶ್ರೀಮನ್ ಮಧ್ವಾಚಾರ್ಯರು ಈ ಶ್ಲೋಕಕ್ಕೆ ಬಹಳ ವಿಸ್ತೃತವಾದ ತಾತ್ಪರ್ಯವನ್ನು ಕೊಡ್ತಾ ಅವರು ಹೇಳ್ತಾರೆ, ಭಗವಂತನನ್ನು ಪ್ರತಿಮೆಯಲ್ಲಿ ಪೂಜಿಸು, ಪ್ರತಿಮೆಯಲ್ಲಿ ಪೂಜಿಸಿದಂತಹ ಭಗವಂತನೇ ಭಗವದ್ ಭಕ್ತರಲ್ಲೂ ಇದ್ದಾನೆ ಅಂತ ಪೂಜಿಸು. ನತದ್ಭಕ್ತೇಷು ಚಾನ್ಯೇಷು ಸಭಕ್ತ ಪ್ರಾಕೃತ ಸ್ಮತಃ ಅರ್ಚಾಯಾಮೇವ ಹರಯೇ ಪೂಜಾಂಯ ಶ್ರದ್ಧಯೇಹತೆ. ಪ್ರತಿಮೆಯಲ್ಲಿ ಮಾತ್ರ ಪೂಜೆ ಮಾಡಿ ಅವನ ಭಕ್ತರಲ್ಲಿ ಪೂಜೆ ಮಾಡದೇ ಇದ್ರೆ ತಪ್ಪಾಗ್ತದೆ ಅಂತ. ಹಾಗಾದರೆ ಅವನ ಭಕ್ತರಲ್ಲೂ ಕೂಡ ಭಗವಂತನನ್ನು ಪೂಜಿಸಬೇಕು. ಇದಕ್ಕೆ ಅರ್ಥ ಏನು? ಭಗವದ್ ಭಕ್ತರು ಅಂತ ಹೇಳಿದ್ರೆ ಗಣಪತಿಯಿಂದ ಪ್ರಾರಂಭಿಸಿ ಚತುರ್ಮುಖ ಬ್ರಹ್ಮ ಮತ್ತು ಮಹಾಲಕ್ಷ್ಮಿಯ ತನಕ ಇರತಕ್ಕಂಥ ದೇವತಾ ಸಮುದಾಯ, ಅವರೆಲ್ಲರಲ್ಲೂ ಭಗವಂತನ ಪೂಜೆಯನ್ನು ಮಾಡಬೇಕು. ಅಂದರೆ ಭಾದ್ರಪದ ಶುಕ್ಲ ಚತುರ್ಥಿ ಬಂದಾಗ ನಾವು ಗಣಪತಿ ಪೂಜೆಯನ್ನು ಮಾಡಬೇಕು. ಕೆಲವರು ಕೇಳುವುದುಂಟು, ಅದು ಭಾದ್ರಪದ ಶುಕ್ಲ ಚತುರ್ಥಿ ಮಾಧ್ವರು ಅನುಷ್ಠಾನ ಮಾಡುವುದಾ? ಮಾಡಬಾರ್ದು. ಮಧ್ವಾಚಾರ್ಯ ಎಲ್ಲಿ ಹೇಳಿದ್ದಾರೆ ಅಂತ ಕೇಳಿದ್ರೆ ಅವರಿಗೆ ಉತ್ತರ ಕೊಡಬೇಕು. ಏಕಾದಶ ಸ್ಕಂದ ಜಾಯಂತಿ ಉಪಾಖ್ಯಾನದಲ್ಲಿ ಆಚಾರ್ಯರು ಹೇಳಿದ್ದಾರೆ ಗಣಪತಿಯ ಪೂಜೆಯನ್ನು ಅವತ್ತು ಮಾಡಬೇಕು. ಅಗ್ನಿ ಪುರುಷನನ್ನು ಕೂಡ ಅಗ್ನಿಯಲ್ಲಿ ಆರಾಧನೆ ಮಾಡಬೇಕು. 15ನೇ ಕಕ್ಷೆಯಲ್ಲಿ ಬರತಕ್ಕಂತಹ ದೇವ. ವರುಣನ ಆರಾಧನೆ ನಡೆಸಬೇಕು. ಗಂಗಾದಿ ತೀರ್ಥಗಳಲ್ಲಿ ಗಂಗಾ ಸಮೇತನಾದ ವರುಣನನ್ನು ಚಿಂತನೆ ಮಾಡಬೇಕು. ಸೂರ್ಯ ಚಂದ್ರರನ್ನೂ ಕೂಡ ಉಪಾಸನೆ ಮಾಡಬೇಕು. ಇಂದ್ರ ಕಾಮರ ಆರಾಧನೆಯೂ ನಡಿಬೇಕು. ರುದ್ರದೇವರ ಪಾರ್ವತೀ ಸಮೇತವಾದ ಸ್ವರೂಪದ ಚಿಂತನೆ ಬೇಕು. ವಾರುಣಿ ಮತ್ತು ಶೇಷರ ಚಿಂತನೆಯನ್ನು ನಡೆಸಬೇಕು. ಸೌಪರ್ಣಿ ಸಮೇತನಾದಂತಹ ಸುಪರ್ಣನ ಗರುಡನ ಚಿಂತನೆ, ಆತನ ಆರಾಧನೆ ಇದನ್ನೆಲ್ಲ ನಡೆಸಬೇಕು. ವಾಯುದೇವರ ಭಾರತೀ ರಮಣನ ಚಿಂತನೆ, ಆರಾಧನೆ ಅದೂ ಮುಖ್ಯವಾಗಿ ನಡಿಬೇಕು. ಸರಸ್ವತೀ ಸಮೇತನಾದ ಬ್ರಹ್ಮದೇವನ ಆರಾಧನೆಯನ್ನು ಕೂಡ ನಡೆಸಬೇಕು. ಲಕ್ಷ್ಮೀದೇವಿಯನ್ನು ಕೂಡ ಪೂಜಿಸಬೇಕು. ಅಲ್ಲ, ಇವರೆಲ್ಲರ ಪೂಜೆ ಮಾಡಿ ದೇವರ ಪೂಜೆ ಮಾಡಲಿಕ್ಕೆ ತುಂಬ ವಿಳಂಬ ಆಗ್ತದೆ, ಅಷ್ಟೆಲ್ಲ ಪುರುಸೊತ್ತಾಗುವುದಿಲ್ಲ. ಕೆಲವರು ಯೋಚನೆ ಮಾಡುವುದು ಹೀಗೆ, ನಾವು ದೇವರನ್ನು ಒಬ್ಬರನ್ನು ಪೂಜೆ ಮಾಡಿದರೆ ಸಾಕು, ಉಳಿದವರ ಪೂಜೆ ಎಲ್ಲ ಬೇಡ. ಜ್ಯೋತಿಷ್ಕರ ಹತ್ರ ಹೋಗಿ ತೋರಿಸ್ತಾರೆ. ತೋರಿಸಿದಾಗ ಇಲ್ಲಿ ಶನಿಗ್ರಹದ ತುಂಬ ಬಾಧೆ ಇದೆ, ನಿಮ್ಮ ರಾಶಿಯಲ್ಲೇ ಶನಿ ಕೂತಿದ್ದಾನೆ, ಆದ್ದರಿಂದ 7.5 ವರ್ಷದಲ್ಲಿ ಮಧ್ಯದ 2.5 ವರ್ಷ ನಡೀತಾ ಇದೆ, ಭಾರಿ ಜಾಗೃತೆಯಾಗಿರಬೇಕು ಅಂತೆಲ್ಲ ಹೇಳ್ತಾರೆ. ಜಾಗೃತೆ ಅಂದರೆ ಏನು ಅಂತ ಕೇಳ್ತಾರೆ. ಹಾಗಾದರೆ ವಿಷ್ಣು ಸಹಸ್ರನಾಮವನ್ನು 93 ಸಲ ಪಾರಾಯಣ ಮಾಡಿ 1 ಸಲ ಹೋಮ ಮಾಡಿ ಅಂತ ಅವ್ರು ಹೇಳ್ತಾರೆ. ಸರಿ, ವಿಷ್ಣು ಸಹಸ್ರನಾಮ ಹೋಮ ಅವನಿಗೆ ಇಷ್ಟ ಆಯಿತು.
ಆದರೆ ಪರಿಹಾರ ಪೂರ್ತಿ ಆಗುವುದಿಲ್ಲ, ಸಮಸ್ಯೆ ಹಾಗೆ ಉಳಿತದೆ. ಮತ್ತೆ ಹೋಗ್ತಾನೆ, ಸಮಸ್ಯೆ ಇನ್ನಷ್ಟು ಬಿಗಡಾಯಿಸಿಬಿಟ್ಟಿದೆ, ಪರಿಹಾರ ಏನು? ಅದಕ್ಕೊಂದು ಶನಿ ಶಾಂತಿ ಮಾಡಬೇಕು ಅಂತ ಹೇಳ್ತಾರೆ. ಶನಿಯನ್ನು ಉದ್ದೇಶಿಸಿ ಒಂದು ಹೋಮ ಮಾಡಿ, ಆಮೇಲೆ ಒಂದು ಮುಖ್ಯ ಪ್ರಾಣನ ಪ್ರೀತಿಗೋಸ್ಕರ ಒಂದು ಪವಮಾನ ಸೂಕ್ತ ಹೋಮವನ್ನು ಮಾಡಿ ಅಂತ ಅವರೊಂದು ನಿರ್ದೇಶನ ಕೊಟ್ಟರು. ಇವನು ಹೇಳ್ತಾನೆ, ಅದೆಲ್ಲ ನಾವು ಮಾಡುವ ಹಾಗಿಲ್ಲ, ನಾವೇನಿದ್ರು ವಿಷ್ಣುವಿಗೆ ಮಾತ್ರ. ಮರದ ಬುಡಕ್ಕೆ ನೀರು ಹಾಕದೆ ಹೊರತು ಮರದ ತುದಿಗೆ ಎಲ್ಲ ಹೋಗಿ ನೀರು ಹಾಕಲಿಕ್ಕಿಲ್ಲ. ಬುಡಕ್ಕೆ ನೀರು ಹಾಕಿದಾಗ ಅದು ಅದರ ಶಾಖೋಪಶಾಖೆಗಳಿಗೆ ಹೇಗೆ ಸಲ್ಲುತ್ತೋ, ಯಥಾ ತರೋಹ ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂಧ ಭುಜೋಪಶಾಖಾಹ. ತರುವಿನ ಮೂಲದಲ್ಲಿ ನಿಷೇಚನ ಮಾಡಿತು ಅಂತಾದರೆ ಅದರ ಸ್ಕಂಧ, ಭುಜ, ಶಾಖೆ, ಉಪಶಾಖೆ, ಅದರ ಪರ್ಣ, ಪುಷ್ಪ, ತೋರಕ ಎಲ್ಲವೂ ಕೂಡ ಹೇಗೆ ತೃಪ್ತಿಯನ್ನು ಪಡೆಯುತ್ತೋ, ಹಾಗೆ ಭಗವಂತನನ್ನೊಬ್ಬನನ್ನು ಆರಾಧನೆ ಮಾಡಿದರೆ ಎಲ್ಲ ದೇವತೆಗಳು ತೃಪ್ತಿ ಆಗಲೇಬೇಕಲ್ಲ. ಆದ್ರಿಂದ ನಾವು ಅವರನ್ನೆಲ್ಲ ಪೂಜೆ ಮಾಡುವುದೇ ಇಲ್ಲ ಅಂತ ಇವ ಕೂತ. ಇವನ ಗ್ರಹಚಾರ ದೋಷ ಗಟ್ಟಿಯಾಗ್ತಾ ಹೋಗ್ತದೆ, ಜಾಸ್ತಿ ಆಗ್ತದೆ. ಕೊನೆಗೆ ಆಸ್ಪತ್ರೆಯಲ್ಲಿ ಹೋಗಿ ಅಲ್ಲಿ ಹೋಗಿ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ಗಣಪತಿಯನ್ನು ಪೂಜೆ ಮಾಡಬೇಕು, ಮತ್ತೊಂದು ಮಾಡ್ತಾನೆ. ಆಚಾರ್ಯರ ಸಿದ್ಧಾಂತದಲ್ಲಿ ವಿಷ್ಣು ಪೂಜೆ ಮಾತ್ರ ಇದೆ, ಉಳಿದವರ ಪೂಜೆ ಇಲ್ಲ ಅಂತ ಕೆಲವರ ಭ್ರಾಂತಿ ಇದೆ. ಇಲ್ಲಿ ಆಚಾರ್ಯರು ಹೇಳ್ತಾರೆ, ಭಗವಂತನನ್ನು ಆರಾಧಿಸುವ ಹಾಗೆ ಭಗವದ್ ಭಕ್ತರಲ್ಲೂ ಭಗವಂತನನ್ನು ಆರಾಧಿಸಬೇಕು. ಯಾಸ್ತ್ವನ್ಯ ದೇವತಿಥಯ ತಾಸು ವಿಷ್ಣುಂ ಪ್ರಪೂಜೆಯೇ. ಬೇರೆ ಬೇರೆ ದೇವತೆಗಳಿಗೆ ಸಂಬಂಧಪಟ್ಟ ತಿಥಿಗಳು, ರಥಸಪ್ತಮಿ ಅಂತ ಸೂರ್ಯನಿಗೆ ಸಂಬಂಧಪಟ್ಟ ತಿಥಿ ಇದೆ, ಗಣೇಶ ಚತುರ್ಥಿ ಅಂತ ಗಣಪತಿಗೆ ಸಂಬಂಧಪಟ್ಟದ್ದಿದೆ, ಇನ್ನೊಂದು ಶಿವರಾತ್ರಿ ಅಂತ ಹೇಳತಕ್ಕಂತಹ ದ್ವಾದಶಿಯುಕ್ತ ತ್ರಯೋದಶಿ ಅದು ರುದ್ರನಿಗೆ ಸಂಬಂಧಪಟ್ಟಂತಹ ತಿಥಿ ಇದೆ. ಯಾಸ್ತ್ವನ್ಯ ದೇವತಿಥಯ, ವಿಷ್ಣುವಿಗಿಂತ ಭಿನ್ನ ದೇವತೆಗಳಿಗೆ ಸಂಬಂಧಪಟ್ಟ ತಿಥಿಗಳು ಯಾವಾಗ ಬರ್ತಾವೆ, ಆಯಾ ದಿವಸಗಳಲ್ಲಿ ಆಯಾ ದೇವತೆಗಳ ಪೂಜೆಯನ್ನು ಮಾಡ್ತಾ ಅವರ ಅಂತರ್ಯಾಮಿಯಾಗಿ ವಿಷ್ಣುವನ್ನು ಪೂಜಿಸಬೇಕು. ಹೀಗೆ ಅದರಲ್ಲಿ ವಿಷ್ಣುವನ್ನು ಚಿಂತಿಸಿ ಆ ದೇವತೆಗಳ ಪೂಜೆಯನ್ನು ನಡೆಸಬೇಕು. ಆ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತನ ಪೂಜೆಯನ್ನು ನಡೆಸಬೇಕು. ಅಲ್ಲ, ಆ ದೇವತೆಗಳ ಪೂಜೆ ಮಾಡದೆ ಹೋದರೆ ಏನು ಸಮಸ್ಯೆ? ಹೇಗೂ ಅವರ ಅಂತರ್ಯಾಮಿ ವಿಷ್ಣುವನ್ನು ಆರಾಧನೆ ಮಾಡುವುದು ಅಂತ ಆದಮೇಲೆ ಸಾಕ್ಷಾತ್ ಶಾಲಗ್ರಾಮ ಪೂಜೆ ಒಂದೇ ಮಾಡಿದರೆ ಸಾಕಲ್ಲ. ಆ ದೇವತೆಗಳ ಅಂತರ್ಯಾಮಿಯಾಗಿ ಆ ದೇವರ ಪೂಜೆಯನ್ನು ಮಾಡುವುದು ಯಾಕೆ? ಅಂತರ್ಯಾಮಿಯಾಗಿ ಭಗವಂತನ ಪೂಜೆ ಮಾಡಿದಾಗ ಆಯಾ ದೇವತೆಗಳಿಗೂ ಪೂಜೆ ಸಲ್ತದೆ. ಆಯಾ ದೇವತೆಗಳ ಪೂಜೆ ಅಂದರೆ ಗಣಪತ್ಯಂತರ್ಗತ ವಿಶ್ವಂಭರನ ಪೂಜೆ ಮಾಡಿದರೆ ಗಣಪತಿಗೆ ಪೂಜೆ ಸಲ್ತದೆ. ರುದ್ರಾಂತರ್ಗತ ಸಂಕರ್ಷಣಾತ್ಮಕ ನರಸಿಂಹನ ಪೂಜೆಯನ್ನು ನಡೆಸಿದರೆ ರುದ್ರನಿಗೆ ಪೂಜೆ ಸಲ್ತದೆ. ಆ ದೇವತೆಗಳಿಗೆ ಪೂಜೆ ಸಲ್ಲಬೇಕು. ಅದಕ್ಕೋಸ್ಕರ ತದಂತರ್ಯಾಮಿತೆಯ ಭಗವತ್ ಚಿಂತನೆಯನ್ನು ನಡೆಸಬೇಕು. ಅಲ್ಲ, ಆ ದೇವತೆಗಳಿಗೆ ಪೂಜೆ ಯಾಕೆ ಬೇಕು? ಭಗವಂತ ಪ್ರೀತನಾದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ಅವನ ಪ್ರಸಾದ ಲಭ್ಯ ಆದ ಮೇಲೆ ಉಳಿದವರ ದೇವತೆಗಳ ಪ್ರಸಾದ ಯಾಕೆ? ಆಚಾರ್ಯರು ಒಂದೆರಡು ಪ್ರಮುಖ ವಿಷಯಗಳನ್ನು ಹೇಳ್ತಾರೆ. ನಾವು ಉಳಿದ ದೇವತೆಗಳ ಪ್ರಸಕ್ತಿಯನ್ನು ಸಂಪಾದನೆ ಮಾಡದೆ ಭಗವಂತನ ಪ್ರಸಾದದ ಸಂಪಾದನೆಗೆ ಪ್ರಯತ್ನ ಪಟ್ಟರೆ ಆ ದೇವರು ಪ್ರಸನ್ನರಾಗದೇ ಇರುವ ಹಾಗೆ ಇವರು ತಡೀತಾರೆ. ಇದು ಸಮಸ್ಯೆ. ಈ ಉಳಿದ ದೇವತೆಗಳು ಹಾಗಾದರೆ ಉಪದ್ರ ಕೊಡುವವರು ಅಂತ ಅರ್ಥ ಆಯ್ತು. ನಾವು ಅವರಿಗೆ ಪೂಜೆ ಮಾಡದೆ ವಿಷ್ಣುವಿನ ಪೂಜೆಯನ್ನೇ ಮಾಡಿತು ಅಂತಾದರೆ ಅವರು ಈ ವಿಷ್ಣುವಿನ ಅನುಗ್ರಹ ಆಗುವುದಕ್ಕೆ ಪ್ರತಿಬಂಧಕರಾಗಿ ನಿಲ್ತಾರೆ. ಪ್ರತಿಬಂಧಕರಾಗುವುದು ಹೇಗೆ? ಒಂದು, ಇವರ ಪೂಜೆಯಲ್ಲಿ ವಿಘ್ನವನ್ನು ತಂದಿಡು. ಪೂಜೆಯಲ್ಲಿ ವಿಘ್ನ ತರುವುದು ಅವರಿಗೆ ಕಷ್ಟವೇ ಅಲ್ಲ. ಯಾಕೆಂತ ಹೇಳಿದರೆ ಅವರೆಲ್ಲೂ ದೂರದಲ್ಲಿರುವವರಲ್ಲ. ನಾವು ದೇವರನ್ನು ಕಣ್ಣಿನಿಂದ ನೋಡಬೇಕು. ಕಣ್ಣಿನಿಂದ ನೋಡಿಸುವವ ಕಣ್ಣಿನಲ್ಲಿರ್ತಕ್ಕಂಥ ಸೂರ್ಯ. ಆ ಸೂರ್ಯನನ್ನು ನಾವು ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಆರಾಧಿಸಲಿಲ್ಲ ಅಂದರೆ ಅವ ಕಣ್ಣಿನಿಂದ ದೇವರನ್ನು ನೋಡುವಲ್ಲೇ ತಪ್ಪು ಮಾಡುವ ಸಾಧ್ಯತೆ ಉಂಟು, ತಪ್ಪು ಮಾಡಿಸುವ ಸಾಧ್ಯತೆ ಇದೆ. ಮನಸ್ಸಿನಿಂದ ದೇವರನ್ನು ಧ್ಯಾನ ಮಾಡಬೇಕು. ಆ ಮನಸ್ಸಿನಿಂದ ದೇವರನ್ನು ಧ್ಯಾನ ಮಾಡುವಾಗ ಬೇಡದೇ ಇದ್ದದ್ದನ್ನು ಚಿಂತನೆ ಮಾಡಬಾರ್ದು, ಒಳಿತನ್ನು ಚಿಂತಿಸಬೇಕು. ಒಳಿತನ್ನು ಚಿಂತನೆ ಮಾಡುವುದರಿಂದಾಗಿ ಪುಣ್ಯ ಸಿಗ್ತದೆ, ಕೆಟ್ಟದ್ದನ್ನು ಚಿಂತಿಸುವುದರಿಂದ ಪಾಪ ಪ್ರಾಪ್ತಿಯಾಗ್ತದೆ. ಆದರೆ ಮನಸ್ಸಿನಿಂದ ಪಾಪ ಉಂಟಾಗಬೇಕು, ಪುಣ್ಯ ಉಂಟಾಗಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡುವವ ನಾವೇ ಅಲ್ಲ, ರುದ್ರದೇವ. ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷನಿಂದ ಪ್ರೇರಣೆ ಇಲ್ಲದೆ. ಆ ಅನಲಾಕ್ಷನಾದಂತಹ ರುದ್ರನ ಪ್ರೇರಣೆಯಿಂದ ಈ ಮನಸ್ಸು ಪಾಪ ಪುಣ್ಯಾದಿಗಳಿಗೆ ಕಾರಣವಾಗುವುದು. ನಾವು ರುದ್ರನ ಅನುಗ್ರಹಕ್ಕೋಸ್ಕರ ಯಾವುದೇ ಪ್ರಯತ್ನ ಮಾಡದೆ ಹೋದರೆ, ರುದ್ರನನ್ನು ಪೂಜೆ ಮಾಡದೇ ಹೋದರೆ, ನಾರಾಯಣ ಪಂಡಿತಾಚಾರ್ಯರು ರಚಿಸಿಕೊಟ್ಟಂತಹ ಶಿವಸ್ತುತಿಯನ್ನು ಜೀವನದಲ್ಲಿ ಒಂದು ಬಾರಿಯೂ ಪಾರಾಯಣ ಮಾಡುವುದಿಲ್ಲ ಅಂತ ಕೂತರೆ ಅಂಥವನಿಗೆ ಈ ಭಗವಂತನಲ್ಲಿ ಮನಸ್ಸು ನೆಲೆ ನಿಲ್ಲುವುದಕ್ಕೆ ರುದ್ರದೇವ ಪ್ರತಿಬಂಧಕನಾಗ್ತಾನೆ. ಇದು ರುದ್ರದೇವ ಮಾಡುವ ತಪ್ಪಲ್ಲ.
ಭಗವಂತನಿಗೆ ಇಷ್ಟ ಆಗುವುದಿಲ್ಲಂತೆ. ತನ್ನ ಭಕ್ತರನ್ನು ಪ್ರೀತಿಸದೇ ಇದ್ದಂತಹ ಭಕ್ತನನ್ನು ತಾನು ಸ್ವೀಕರಿಸುವುದಕ್ಕೆ ದೇವರಿಗೆ ಇಷ್ಟಪಡುವುದಿಲ್ಲ. ಆದ್ದರಿಂದಾಗಿಯೇ ಈ ಭಾಗವತದ ದ್ವಾದಶ ಸ್ಕಂದದ ಕೊನೆಯಲ್ಲಿ ಒಂದು ಕಥೆ ಬರ್ತದೆ. ರುದ್ರದೇವರು ಪಾರ್ವತೀ ದೇವಿಯ ಜೊತೆಗೆ ಆಕಾಶ ಮಾರ್ಗವಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಅಷ್ಟು ಹೊತ್ತಿಗೆ ಕೆಳಗೆ ಒಂದು ಋಷಿಯ ಆಶ್ರಮ ಇರುವುದು ಅವರ ಗಮನಕ್ಕೆ ಬರ್ತದೆ. ಇದು ಮಾರ್ಕಂಡೇಯರ ಆಶ್ರಮದ ಮೇಲೆ ನಾವು ಹೋಗ್ತಾ ಇದ್ದೇವೆ ಅನ್ನೋದು ಗಮನಕ್ಕೆ ಬರ್ತದೆ. ಆವಾಗ ರುದ್ರದೇವರು ಹೇಳ್ತಾರೆ ತನ್ನ ಪತ್ನಿಯಾದ ಪಾರ್ವತಿಯಲ್ಲಿ, ಕೆಳಗೆ ಮಾರ್ಕಂಡೇಯರು ತಪಸ್ಸು ಮಾಡ್ತಾ ಇದ್ದಾರೆ, ಅವರ ಆಶ್ರಮ ಹತ್ತಿರ ಇದೆ, ನಾವೊಂದು ಹೋಗಿ ಅವನನ್ನೊಂದು ಸಲ ದರ್ಶನ ಮಾಡಿಕೊಂಡು ಹೋಗುವ. ಎಷ್ಟು ದೊಡ್ಡ ವಿಷಯ ನೋಡಿ. ರುದ್ರದೇವರು ಹೇಳು, ನಾವು ಕೆಳಗಿರತಕ್ಕಂತಹ ಆ ಋಷಿ ಮಾರ್ಕಂಡೇಯನ ದರ್ಶನವನ್ನು ಮಾಡಿ ಹೋಗುವ. ಯಾಕೆಂದರೆ ಆತ ಪ್ರಳಯ ನಿಯಾಮಕನಾದ ಭಗವಂತನನ್ನು ದರ್ಶನ ಮಾಡಿರತಕ್ಕಂತಹ ಅಪರೋಕ್ಷಿ. ಅಷ್ಟು ಎತ್ತರದ ವ್ಯಕ್ತಿ ಅವ, ಚಿರಜೀವಿಯಾಗಿದ್ದಾನೆ. ಆ ಚಿರಜೀವಿತ್ವವನ್ನು ತಾನು ನನ್ನನ್ನು ಮತ್ತು ಭಗವಂತನನ್ನು ಉಪಾಸನೆ ಮಾಡಿ ಪಡೆದಿರತಕ್ಕಂಥವ. ಆದ್ರಿಂದ ಅವನನ್ನು ಒಂದು ಸಲ ನೋಡಿಕೊಂಡು ಹೋಗುವ. ಪಾರ್ವತೀ ದೇವಿಯು ಕೂಡ ಭಾರಿ ಖುಷಿಯಿಂದ ಹೋಗೋಣ ಆಶ್ರಮಕ್ಕೆ ಅಂತ ಹೇಳಿ ಕೆಳಗಿಳಿದು ಬಂದು ಆ ಮಾರ್ಕಂಡೇಯರ ಹತ್ರ ಕುಶಲ ಪ್ರಶ್ನೆಯನ್ನು ಮಾಡಿ, ಮಾರ್ಕಂಡೇಯರು ಮಾಡಿದ ಪೂಜೆಯನ್ನೆಲ್ಲ ರುದ್ರದೇವ ತಾನು ಸ್ವೀಕಾರ ಮಾಡಿ ಅವನಿಗೊಂದು ವಿಶೇಷ ವರವನ್ನು ಕೊಟ್ಟು ಅಲ್ಲಿಂದ ರುದ್ರದೇವ ತಾನು ಕೈಲಾಸಕ್ಕೆ ಸಾಕ್ತಾನೆ. ಇಲ್ಲಿ ರುದ್ರದೇವರು ಮಾರ್ಕಂಡೇಯನನ್ನು ನೋಡುವುದಕ್ಕೆ ಯಾಕೆ ಇಳಿದು ಬಂದದ್ದು? ಮಾರ್ಕಂಡೇಯ ಪರಮ ವಿಷ್ಣು ಭಕ್ತ. ವಿಷ್ಣು ಭಕ್ತರ ದರ್ಶನ ಅದು ಎಷ್ಟು ದೊಡ್ಡ ವ್ಯಕ್ತಿಗೂ ಕೂಡ ಇಷ್ಟ. ಅವರು ಲೋಕಕ್ಕೆ ತಿಳಿಸಬೇಕು, ಭಕ್ತರನ್ನು ಪ್ರೀತಿಸಬೇಕು, ಭಕ್ತರಲ್ಲಿ ಭಗವಂತನನ್ನು ಆರಾಧಿಸಬೇಕು ಅನ್ನುವುದನ್ನು ಲೋಕಕ್ಕೆ ಶಿಕ್ಷಣ ಕೊಡುವ ಉದ್ದೇಶದಿಂದ ಎತ್ತರದ ದೇವನಾದ 5ನೇ ಕಕ್ಷೆಯಲ್ಲಿರತಕ್ಕಂತಹ ರುದ್ರದೇವ ಸಾಮಾನ್ಯನಾದ ಋಷಿ ಎನಿಸಿದಂತಹ ಮಾರ್ಕಂಡೇಯ ಮಹರ್ಷಿಯ ದರ್ಶನಕ್ಕೋಸ್ಕರ ತಾನು ಕೆಳಗಿಳಿದು ಬಂದು ಅವನನ್ನು ಆರಾಧಿಸಿ, ಅವನನ್ನು ಪ್ರೀತಿಸಿ, ಅವನನ್ನು ತೆಕ್ಕೈಸಿ ಆಮೇಲೆ ತಾನು ತನ್ನ ಕೈಲಾಸ ಮಾರ್ಗಕ್ಕೆ ಸಾಕ್ತಾನೆ. ಈ ದೃಷ್ಟಿಯಿಂದ ಭಗವದ್ ಆರಾಧನೆಯನ್ನು ಮಾಡತಕ್ಕಂತಹ ಎಷ್ಟು ಎತ್ತರದ ವ್ಯಕ್ತಿಯಾದರೂ ಭಗವಂತನ ಭಕ್ತರನ್ನು, ಉಳಿದ ದೇವತೆಗಳನ್ನು ದೂರೀಕರಿಸುವ ಹಾಗಿಲ್ಲ. ಉಳಿದ ದೇವತೆಗಳ ಅನುಗ್ರಹವು ಕೂಡ ಸಾಧನೆಯಲ್ಲಿ ಬಹಳ ಮುಖ್ಯವಾದದ್ದು ಅನ್ನುವುದನ್ನು ಈ ಸಂದರ್ಭದಲ್ಲಿ ನಾವೊಮ್ಮೆ ಗಮನಿಸಬೇಕಾಗಿದೆ. ಗೃಹೀತ್ವಾಪೀಂದ್ರಿಯಾರ್ಥಾನ್ ಯಃ ನ ದ್ವೇಷ್ಟಿ ನ ಹೃಷ್ಯತಿ ಯೋ ನ ದ್ವೇಷ್ಟಿ ನ ಹೃಷ್ಯತಿ ವಿಷ್ಣೋಃ ಮಾಯಾಂ ಇಮಂ ಪಶ್ಯನ್ ವಿಷ್ಣೋರ್ ಮಾಯಾಂ ಇದಂ ಪಶ್ಯನ್ ಸವೈ ಭಾಗವತೋತ್ತಮಃ. ಪರಮ ಭಗವದ್ಭಕ್ತ, ಪರಮ ಭಾಗವತ ಅನ್ನುವುದಕ್ಕೆ ಸೂಚಕವಾಗಿ ಇನ್ನೊಂದು ಗುಣವನ್ನು ನಾವು ರೂಢಿಸಿಕೊಳ್ಬೇಕು. ಏನದು ಅಂತ ಹೇಳಿದರೆ, ನಮಗೆ ಜೀವನದಲ್ಲಿ ಸುದರ್ಶನವೂ ಇರ್ತದೆ, ದುರ್ದರ್ಶನವೂ ಇರ್ತದೆ. ನೋಡುವಂಥದ್ದು ಕೆಟ್ಟದ್ದನ್ನು ನೋಡಬೇಕಾಗ್ತದೆ, ಒಳ್ಳೆದ್ದನ್ನು ನೋಡಬೇಕಾಗ್ತದೆ. ಜೀವನ ಅಂದರೆ ಹಾಗೆ. ಜಗಳಾಡ್ತಾ ಇರುವ ಇಬ್ಬರು ಮಕ್ಕಳು ಪರಸ್ಪರ ಗಲಾಟೆ ಮಾಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ, ನೋಡಬೇಕಾಗುತ್ತೆ. ಇವನು ಬಿಡಿಸ್ಲಿಕ್ಕೆ ಹೋದ್ರೆ ಇವನ್ ತಲೆಗೂ ಪೆಟ್ಟು ಬೀಳುವಂತ ಸಾಧ್ಯತೆ ಇರ್ತದೆ. ಇಂಥದ್ದು ನಡೆಯುತ್ತೆ ಕೆಲವು ಕಡೆ. ಕೆಲವೊಂದು ಸಂದರ್ಭದಲ್ಲಿ ಅತ್ಯಂತ ಪ್ರೀತಿ, ಮನೆಯಲ್ಲಿರುವವರೆಲ್ಲ ಪ್ರೀತಿ ಸನ್ನಿವೇಶದಲ್ಲಿ ಪರಸ್ಪರ ಮಾತಾಡ್ತಾ ಖುಷಿ ಪಡ್ತಾ ಇದ್ದಾರೆ. ಇದನ್ನು ನೋಡ್ತೇನೆ. ನೋಡುವವನಿಗೆ ಒಳ್ಳೆಯದನ್ನು ನೋಡಿದರೆ ಖುಷಿಯಾಗ್ತದೆ, ಕೆಟ್ಟದ್ದನ್ನು ನೋಡಿದರೆ ದುಃಖವಾಗ್ತದೆ. ದುಃಖಕ್ಕೆ ಕಾರಣವಾದದ್ದು ದುರ್ದರ್ಶನ, ಸುಖಕ್ಕೆ ಕಾರಣವಾದದ್ದು ಸುದರ್ಶನ. ಈ ಸುದರ್ಶನ ದುರ್ದರ್ಶನಗಳು, ಸುದರ್ಶನ ದುರ್ದರ್ಶನ ಅನ್ನುವ ಶಬ್ದಕ್ಕೆ ಮತ್ತೊಂದು ಅರ್ಥ ಇದೆ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ ಅಂತ ಭಗವಂತನ ಕೈಯಲ್ಲಿರುವ ಸುದರ್ಶನ ಚಕ್ರದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಎಂಥ ಸುದರ್ಶನ ಅಂದರೆ ಒಂದು ಸೂರ್ಯನ ಪ್ರಕಾಶ ಅಲ್ಲ ಅವನಲ್ಲಿ, ಕೋಟಿ ಸೂರ್ಯನ ಸಮುದಾಯದ ಪ್ರಕಾಶ ಆತನಲ್ಲಿದೆ. ಅಂತಹ ಪ್ರಕಾಶ ಭೂಯಿಷ್ಠನಾದ ನೀನು ಅಂಧಕಾರದಲ್ಲಿರ್ತಕ್ಕಂಥ ನನಗೆ ಆ ಭಗವಂತನನ್ನು ಕುರಿತು ಸಾಗುವ ಮಾರ್ಗಕ್ಕೆ ಬೆಳಕು ಚೆಲ್ಲು. ಅಂದರೆ ಸುದರ್ಶನ ಅಂದರೆ ದೇವರ ಕಡೆಗೆ ಸಾಗುವುದಕ್ಕೆ ದಾರಿ ತೋರಿಸುವಂತಹ ಶಾಸ್ತ್ರ ಅಂತ ಅರ್ಥ. ಮಧ್ವಾಚಾರ್ಯರ ದರ್ಶನ ಅದೊಂದು ಸುದರ್ಶನ. ಮಧ್ವ ವಿಜಯದಲ್ಲಿ ಮಧ್ವಾಚಾರ್ಯರ ದರ್ಶನವನ್ನು ಸುದರ್ಶನ ಅಂತ, ಎರಡು ರೀತಿಯಾದ ಸುದರ್ಶನವನ್ನು ಕೊಡ್ತಾ ಕೊಡ್ತಾ ಮಧ್ವಾಚಾರ್ಯರು ಕೇರಳಾದಿ ದೇಶದಲ್ಲಿ ಸಂಚಾರ ಮಾಡಿದ್ರಂತೆ. ಎರಡು ರೀತಿಯಾದ ಸುದರ್ಶನವನ್ನು ಕೊಡ್ತಾ ಅಂದ್ರೆ ಏನು? ಒಂದು ಸುದರ್ಶನ ಮುದ್ರಾಧಾರಣೆ ಮಾಡಿಕೊಂಡು ಅವರನ್ನು ವೈಷ್ಣವರನ್ನಾಗಿಸಿಕೊಂಡು ಹೋಗ್ತಾ ಇದ್ರು. ಮತ್ತೊಂದು ಭಗವಂತನ ಸರ್ವೋತ್ಕರ್ಷವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಶ್ರೇಷ್ಠವಾದಂತಹ ವೈಷ್ಣವ ದರ್ಶನವನ್ನು ಅಲ್ಲಿ ಪ್ರಸರಣ ಮಾಡ್ತಾ ಅವರನ್ನು ಉತ್ಕರ್ಷಕ್ಕೆ ತರ್ತಾ ಇದ್ರು. ಹೀಗೆ ದೇಹ ಶುದ್ಧಿ ಮತ್ತು ಬುದ್ಧಿ ಶುದ್ಧಿ, ಒಂದು ಸುದರ್ಶನದಿಂದ ಬುದ್ಧಿ ಶುದ್ಧಿ ಆಗ್ತದೆ, ಮತ್ತೊಂದು ಸುದರ್ಶನದಿಂದ ದೇಹ ಶುದ್ಧಿ ಆಗ್ತದೆ. ಹೀಗೆ ಎರಡನ್ನೂ ಕೂಡ ಮಾಡ್ತಾ ಮಧ್ವಾಚಾರ್ಯರು ಸಾಕ್ತಾ ಇದ್ರು ಅಂತ.
ಈ ಸುದರ್ಶನ ದುರ್ದರ್ಶನ ಜೀವನದಲ್ಲಿ ಅನಿವಾರ್ಯವಾಗಿ ಇರುವಂತಹದ್ದು. ಕೆಟ್ಟ ಶಾಸ್ತ್ರವನ್ನೂ ಕೆಲವು ಸಲ ಕೇಳಬೇಕಾಗ್ತದೆ, ಕೆಟ್ಟ ಉಪನ್ಯಾಸವನ್ನು ಕೇಳಬೇಕಾಗ್ತದೆ. ಕೂಡ್ತಿರ್ಲಿ, ಇವ್ರು ಭಾರಿ ಉಪನ್ಯಾಸ ಮಾಡ್ತಾರೆ ಅಂತ ಕೂತಿರ್ತೀರಿ, ಆದರೆ ಕೇಳಬೇಕಾಗುತ್ತೆ ಕೊನೆ ತನಕ. ಮಧ್ಯದಲ್ಲಿ ಎದ್ದು ಹೋದರೆ ಏನಾದರೂ ಅವರು ಟಾಂಟಿಟ್ರೆ ಅಂತ ಹೆದರಿಕೆ ಆಗ್ತದೆ. ಅದಕ್ಕೋಸ್ಕರ ಕೇಳಬೇಕಾಗ್ತದೆ. ಕೆಟ್ಟದ್ದನ್ನೂ ಕೇಳಬೇಕು, ಒಳ್ಳೆದ್ದನ್ನೂ ಕೇಳಬೇಕು, ಅನಿವಾರ್ಯ. ಕೆಟ್ಟದ್ದನ್ನು ಕೇಳುವವನಿಗೆ ಇದು ಕೆಟ್ಟದ್ದು ಅಂತ ಗೊತ್ತಾಗಬೇಕಷ್ಟೇ. ಒಂದು ಉಪನಿಷತ್ತು ಹೇಳ್ತದೆ, ಈಶಾವಾಸ್ಯ ಹೇಳ್ತದೆ, ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಮೃತಮಶ್ನುತೆ. ವಿದ್ಯೆ ಮತ್ತು ಅವಿದ್ಯೆ ಎರಡನ್ನೂ ತಿಳ್ಕೊಳ್ಬೇಕು. ಅಂದರೆ ಯಾವುದು ತಪ್ಪು ಅನ್ನುವುದು ಗೊತ್ತಿರಬೇಕು, ಯಾವುದು ಸರಿ ಅನ್ನುವುದು ಗೊತ್ತಿರಬೇಕು. ತಪ್ಪು ಯಾಕೆ ತಪ್ಪು ಅಂತಲೂ ಗೊತ್ತಿರಬೇಕು, ಸರಿ ಯಾಕೆ ಸರಿ ಅಂತ ಗೊತ್ತಿರಬೇಕು. ಸರಿಯಾದದ್ದು ಯಾಕೆ ಸರಿ ಅನ್ನುವ ಜ್ಞಾನಕ್ಕೇನೆ ವಿದ್ಯೆ ಅಂತ ಹೆಸರು, ತಪ್ಪಾದದ್ದು ಯಾಕೆ ತಪ್ಪು ಎಂಬ ಜ್ಞಾನಕ್ಕೇನೆ ಅವಿದ್ಯೆ ಅಂತ ಹೆಸರು. ಈ ವಿದ್ಯೆ ಮತ್ತು ಅವಿದ್ಯೆ ಎರಡೂ ಇದ್ದರೆ ಮಾತ್ರ ಆತ ಮೃತ್ಯುವಿನಿಂದ ದೂರವಾಗಿ ಅಮೃತತ್ವದ ಕಡೆಗೆ ಸಾಗ್ತಾನೆ. ಅವಿದ್ಯೆಯು ಆತನನ್ನು ಮೃತ್ಯುವಿನಿಂದ ದೂರ ಮಾಡ್ತದೆ, ವಿದ್ಯೆಯು ಅವನನ್ನು ಅಮೃತತ್ವಕ್ಕೆ ಒಯ್ತದೆ ಅಂತ. ಹೀಗೆ ಅನಿಷ್ಟ ನಿವೃತ್ತಿ ಮತ್ತು ಇಷ್ಟ ಪ್ರಾಪ್ತಿಗೋಸ್ಕರ ತಪ್ಪನ್ನು ತಪ್ಪು ಅಂತ ತಿಳಿಯುವಂಥದ್ದು ಕೂಡ ಜೀವನದ ಒಂದು ಅನಿವಾರ್ಯವಾದ ಕರ್ತವ್ಯ ಇದೆ. ಈಗ ತಪ್ಪಿನಲ್ಲಿರುವ ಖಂಡನೆ, ಅದು ಯಾಕೆ ತಪ್ಪು ಅನ್ನುವ ಜ್ಞಾನ, ಇದರ ಜೊತೆಗೆ ಸರಿಯಾದದ್ದನ್ನು ಯಾಕೆ ಸರಿ ಎಂಬ ಸಂಯುಕ್ತಿಕವಾದ ಜ್ಞಾನವನ್ನು ನಾವು ರೂಢಿಸಿಕೊಳ್ಬೇಕು ಅನ್ನೋದು ವಿಧಿ. ಈ ತಪ್ಪು ಸರಿಗಳನ್ನು ತಿಳಿಯುವಾಗ, ತಪ್ಪನ್ನು ಮೊದಲು ಕೇಳಿದಾಗ ದುಃಖ, ಸರಿಯನ್ನು ಕೇಳಿದಾಗ ಸುಖ, ಇದು ಎರಡೂ ನಡೀತಾ ಇರ್ತದೆ ಮನುಷ್ಯನ ಜೀವನದಲ್ಲಿ. ಆದರೆ ಅವನು ಹೇಗಿರಬೇಕು ಮನುಷ್ಯ? ತನಗೆ ದುಃಖದ ಪರಿಸ್ಥಿತಿ ಬಂದರೆ, ಅಂದರೆ ತಪ್ಪನ್ನು ಕೇಳಿದಾಗ, ಕೆಟ್ಟದ್ದನ್ನು ನೋಡಿದಾಗ ದುಃಖವಾಗ್ತದೆ, ಹೌದು. ಆದರೆ ಅದನ್ನು ದ್ವೇಷಿಸಬಾರ್ದು. ಕೆಟ್ಟದ್ದನ್ನು ಕಾಣ್ತಾ ಇದ್ದೇನೆ, ದೇವರು ಯಾಕೋ ಜೀವನದಲ್ಲಿ ಕೆಟ್ಟದ್ದನ್ನೇ ತೋರಿಸ್ತಾ ಇದ್ದಾನೆ ಅಂತ ಆ ದೇವರು ತೋರಿಸಿದ ಕೆಟ್ಟದ್ದನ್ನು ದ್ವೇಷಿಸಬಾರ್ದು. ನಾವು ಸರಿಯಾಗಿ ಉಪನ್ಯಾಸಕ್ಕೆ ಹೊರಡುವಾಗ ಜೋರಾಗಿ ಗುಡುಗಾಗಿ ಕೊಡೆಯನ್ನು ಬಿಟ್ಟು ಬಂದಿರ್ತೇವೆ. ಯಾಕಂದ್ರೆ ಇವತ್ತು ಮಳೆ ಬರ್ಲಿಕ್ಕಿಲ್ಲ, ಯಾಕಂದ್ರೆ ನಿನ್ನೆ ಮಳೆ ಬಂದಿದೆ ಅಂತ ಕೊಡೆ ಬಿಟ್ಟು ಬಂದಿರ್ತೇವೆ. ಸರಿಯಾಗಿ ಅರ್ಧ ದಾರಿಗೆ ಬರುವಾಗ ಜೋರಾಗಿ ಮಳೆ ಸುರಿಯುತ್ತೆ. ನಮಗೆ ಸಿಟ್ಟು, ಮಳೆಯ ಮೇಲೆ ಸಿಟ್ಟು, ದೇವರ ಮೇಲೆ ಸಿಟ್ಟಲ್ಲ. ಎಂಥ ಶನಿ ಮಳೆ ಇದು ಅಂತ ಆ ಮಳೆಯನ್ನು ಬೈಯುವುದು, ಇದು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಯಾರು ಕವಿ ಹರಿ ಹೇಳ್ತಾ ಇರುವ ಮಾತು, ಅದು ಮಾಡಬೇಡ. ಮಳೆ ಸುರಿತಾ ಇದೆ, ನಮಗೆ ತೊಂದರೆ ಆಗ್ತಾ ಇದೆ, ಹೌದು. ಆದರೆ ಎಷ್ಟು ಮನೆಯ ಒಳಗೆ ಕೂತವರಿಗೆ ಎಷ್ಟೋ ಜನಕ್ಕೆ ಖುಷಿ ಆಗುದಿಲ್ಲ ಹಪ್ಪಳ ಕಾಯಿಸಿಕೊಂಡು ತಿನ್ನೋದಕ್ಕೆ. ಈ ಪ್ರಪಂಚ ನಾವು ಕೇಳುವುದು ಹಾಗೆ ಅಲ್ವಾ, ಕಾಲೇ ವರ್ಷದ ಪರ್ಜನ್ಯ, ಕಾಲದಲ್ಲಿ ಮಳೆ ಸುರಿಲಿ ಅಂತಲ್ವ ನಾವು ಪ್ರಾರ್ಥನೆ ಮಾಡುವುದು. ಆ ಹೊತ್ತಿಗೆ ಮಳೆ ಸುರಿದಾಗ ಎಷ್ಟು ಕೃಷಿಕರಿಗೆ ಎಷ್ಟು ಅನುಕೂಲ ಆಗ್ತದೆ. ನಮಗೊಬ್ಬರಿಗೆ ನಾವು ಮನೆಯಿಂದ ಹೊರಟಾಗಲೇ ಬರಬೇಕಾ, ಇದು ನಾನು ಕೊಡೆ ಬಿಟ್ಟು ಬಂದಾಗಲೇ ಬರಬೇಕಾ, ಎಂಥ ಕೆಟ್ಟ ಮಳೆ ಇದು ಅಂತ ಆ ಮಳೆಯನ್ನು ಬೈಯುವುದಾ? ಅದು ಮಾಡಬೇಡ. ಯೋ ನ ಹೃಷ್ಯತಿ ನ ದ್ವೇಷ್ಟಿ, ಯೋ ನ ದ್ವೇಷ್ಟಿ ನ ಹೃಷ್ಯತಿ. ಅವನು ಅದಕ್ಕೆ ದ್ವೇಷವನ್ನೂ ಮಾಡಬಾರ್ದು, ಅಥವಾ ಇಷ್ಟವಾದದ್ದು ಬಂದಾಗ ಸಿಕ್ಕಾಪಟ್ಟೆ ಹರ್ಷವನ್ನೂ ಹೊಂದಬಾರ್ದು. ಎರಡರಲ್ಲೂ ಮಧ್ಯ ತಟಸ್ಥ ಸ್ಥಿತಿಯನ್ನು ಆತ ಕಾಯ್ದುಕೊಳ್ಳಬೇಕು. ಇದನ್ನು ಕೃಷ್ಣ ಅಲ್ಲಲ್ಲಿ ಹೇಳ್ತಾನೆ. ಸಮತ್ವಂ ಯೋಗ ಉಚ್ಯತೆ ಅಂತ ಗೀತೆಯಲ್ಲಿ ಕೃಷ್ಣನದ್ದೊಂದು ಮುಖ್ಯ ಮಾತು. ಸಮತ್ವ ಏನದು? ಸಮತ್ವ ಲಾಭವು, ಜಯವು, ಸುಖ ದುಃಖೇ ಸಮೀಕೃತ್ವ, ಸುಖ ಮತ್ತು ದುಃಖಗಳನ್ನು ಸಮವಾಗಿ ನೋಡು ಅಂತ. ಇದೆಲ್ಲ ಸುಮ್ಮನೆ ಶಬ್ದ ಮಾತ್ರ ಅಂತ ನಾವು ಅಂದ್ಕೊಳ್ತೇವೆ. ಏನು ಸುಖ ದುಃಖ ಎರಡನ್ನು ಸಮ ನೋಡ್ಲಿಕ್ಕೆ ಆಗ್ತದ? ಕೃಷ್ಣ ಏನೋ ಹೇಳಿದ, ನೀವು ಅದನ್ನು ಉಪನ್ಯಾಸದಲ್ಲಿ ಹೇಳ್ತೀರಿ, ಮುಗೀತಾ ಇಷ್ಟಕ್ಕೆ. ಸುಖ ದುಃಖಗಳನ್ನು ಸಮವಾಗಿ ನೋಡುವುದಂದ್ರೆ ಏನು? ಸುಖ ಆದಾಗ ಖುಷಿ ಪಡುವುದು ಅಷ್ಟೇ. ಸುಖ ಅನ್ನುವುದಕ್ಕೆ ಅರ್ಥ ಖುಷಿ ಪಡುವುದು. ದುಃಖ ಅಂತ ಹೇಳಿದ್ರೆ ತಲೆ ಮೇಲೆ ಕೈ ಇಟ್ಟುಕೊಂಡು ಕೂತ್ಕೊಳ್ಳುವುದು. ಇದನ್ನು ಎರಡನ್ನು ಸಮವಾಗಿ ನೋಡುವುದು ಅಂದ್ರೆ ಏನು? ಸಮವಾಗಿ ನೋಡುವುದರ ಹಿನ್ನೆಲೆಯಲ್ಲಿ ತತ್ವಜ್ಞಾನ ಬೇಕಾಗ್ತದೆ. ಸುಖ ಅಂದ್ರೆ ಏನು, ದುಃಖ ಅಂದ್ರೆ ಏನು ಅಂತ ವಿಮರ್ಶೆ ಮಾಡಿದರೆ ಸುಖಕ್ಕೂ ದುಃಖಕ್ಕೂ ಏನು ವ್ಯತ್ಯಾಸ ಇರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ವಿಮರ್ಶೆ ಮಾಡಬೇಕು. ಏನದು ಸುಖ ಅಂದ್ರೆ? ನನ್ನ ಬೆನ್ನಿಗೆ ಅವ ಹೊಡೆದ, ದುಃಖ ಆಯ್ತು. ಅಲ್ಲ, ಬೆನ್ನಿಗೆ ಹೊಡೆದದ್ದೇ ದುಃಖವಾ? ವಿಚಾರ ಮಾಡ್ಬೇಕವ. ಯಾಕಂದ್ರೆ ಅವನು ಅಲ್ಲಿ ಹೋಗಿ ಕೂತಿದ್ದಾನೆ, ಹಿಂದಿನಿಂದ ಒಬ್ಬ ಪಟ್ ಅಂತ ಹೊಡೆದ. ಇವನಿಗೆ ಹೀಗೆ ತಿರುಗಿ ನೋಡ್ತಾನೆ, ನೋಡಿದಾಗ ಬಾಲ್ಯದ ಗೆಳೆಯ ಅವ. ಏನು ಮಹಾರಾಯ ಇಲ್ಲಿ ಬಂದಿದ್ದೀನಿ ನೀನು ಅಂತ ಹೇಳ್ತಾ ಇದ್ದಾನೆ. ಇವನಿಗೊಂದು ಖುಷಿ ಆಯಿತು. ಆಮೇಲೆ ಹೇಳ್ಕೊಂಡು ಹೋಗ್ತಾನೆ, ನನ್ನ ಗೆಳೆಯ ಎಷ್ಟು ನನ್ನ ಮೇಲೆ ಪ್ರೀತಿ ಅಂದ್ರೆ ಒಂದು ಹೊಡೆದಿದ್ದಾನೆ ನೋಡಿ, ಈಗಲೂ ಕೂಡ ಸ್ವಲ್ಪ ನೋವಿದೆ. ಇವನಿಗೆ ಖುಷಿ, ಏನು ಹಾಗೆ ಹೊಡೆದ, ಅಷ್ಟು ನನ್ನ ಗೆಳೆಯ ಅವ ಅಂತ. ಹಾಗಾದ್ರೆ ಅವನು ಅಷ್ಟು ಹೊಡೆದ್ರೆ ಇವನಿಗೆ ಖುಷಿ.
ಅದೇ ಇನ್ನೊಬ್ಬ ಇವನಿಗೆ ಆಗೋದಿಲ್ಲ, ಅವನನ್ನು ಕಂಡ ಮೀ ತಾಗಿಸಿಕೊಂಡು ಹೋದ, ಅವತ್ತು ಜೋರು ಮಾಡ್ತಾ ಇರ್ತಾನೆ, ಏನು ನಿನಗೆ ಕಣ್ಣು ಸರಿ ಇಲ್ವೋ, ನಿಮಗೆ ದೇವರು ಕೊಟ್ಟ ಕಣ್ಣನ್ನು ಉಪಯೋಗ ಮಾಡೋಲ್ಲ ನೀನು ಅಂತ ಬೈತಾ ಇರ್ತಾನೆ ಅವನಿಗೆ. ಅವತ್ತಾಗಿದ್ದಕ್ಕೆ ಇವನಿಗೆ ದುಃಖ, ಇವ ಹೊಡೆದದ್ದಕ್ಕೂ ಖುಷಿ. ಹಾಗಾದ್ರೆ ಸುಖ ದುಃಖಗಳು ಅದು ಕೇವಲ ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲ, ಅದರ ಒಳಗೆ ಇನ್ನೇನೋ ಇದೆ. ಭಾವಕ್ಕೆ ಸಂಬಂಧಪಟ್ಟ ಹಾಗೆ ಸುಖ ದುಃಖಗಳಿದ್ದಾವೆ, ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಸುಖ ದುಃಖಗಳಿರುವುದಲ್ಲ. ಹಾಗಾದ್ರೆ ಒಬ್ಬನಿಗೆ ಜ್ವರ ಬಂತು ಅಂತ ಅನ್ಕೊಳ್ಳಿ, ಜ್ವರ ಬಂದಾಗ ಖುಷಿ ಪಡ್ಬೋದವ, ಓ ಏನೋ ಜನ್ಮಾಂತರದ ಕರ್ಮ ಇತ್ತು, ಅದನ್ನು ನರಕದಲ್ಲಿ ಅನುಭವಿಸಬೇಕಿತ್ತು, ದೇವರು ಇಲ್ಲೇ ಮುಗಿಸುವ ಕೆಲಸ, ಎಂಥ ಅನುಗ್ರಹ ಮಾಡಿದ ಅಂತ ಅದರಲ್ಲೂ ಖುಷಿ ಪಡ್ಬೋದು. ದಾರಿಯಲ್ಲಿ ಬರುವಾಗ ಯದ್ವಾ ಮಳೆ ಸುರಿದ್ರೆ ಅದರಲ್ಲೂ ಖುಷಿ ಪಡ್ಬೋದವ. ಎಂಥ ಮಳೆ, ಆ ಮಳೆಯಲ್ಲಿ ಕೆಲವು ಮಕ್ಕಳು ನೋಡಿ, ನೀವೆಲ್ಲ ಒಳಗೆ ಕೂತ್ಕೊಂಡು ಕೊಡೆ ಹಿಡ್ಕೊಂಡು ಜಾಗ್ರತೆಯಾಗಿ ಹೊರಗೆ ಹೋದ್ರೆ ಆ ಮಕ್ಕಳು ಮಳೆ ಬಂದ್ರೆ ಮನೆಯಿಂದ ಹೊರಗೆ, ಮನೆ ಒಳಗೆ ಬರಲ್ಲ. ಈಗಿನವರು ಅವರನ್ನು ಹೊರಗೆ ಹೋಗ್ಲಿಕ್ಕೆ ಬಿಡಲಿಲ್ಲ, ಅವರಿಗೆ ಮಳೆಯಲ್ಲಿರುವ ಖುಷಿಯೇ ಗೊತ್ತಿಲ್ಲ, ಅದಕ್ಕೆ ಹೊರಗೆ ಬರಲ್ಲ ಅಷ್ಟೇ. ಹಳ್ಳಿಯ ಮಕ್ಕಳನ್ನು ನೋಡಿ, ಮಳೆ ಬಂದ್ರೆ ಸಾಕು ಅದರಲ್ಲಿ ಪಚ ಪಚ ಹೊಡೆದಾಡಿಕೊಂಡು ಹೇಗೆ ಓಡಾಡ್ತಾರೆ, ಅವುಗಳಿಗೊಂದು ಜ್ವರವೂ ಬರುವುದಿಲ್ಲ, ಒಂದು ಶೀತವೂ ಆಗುವುದಿಲ್ಲ. ಪ್ರಕೃತಿ ಮನುಷ್ಯನ ಶರೀರಕ್ಕೆ ಅನುಕೂಲವಾಗಿರ್ತದೆ ಹೊರತು ಮಾನುಷ ಶರೀರಕ್ಕೆ ಪ್ರತಿಕೂಲವಾಗಿರುವುದಿಲ್ಲ. ನಾವು ಯಾವಾಗ ಪ್ರಕೃತಿಯನ್ನು ಬಿಟ್ಟು ಬದುಕುವುದಕ್ಕೆ ಅಭ್ಯಾಸ ಮಾಡ್ತೇವೆ, ಆವಾಗ ಪ್ರಕೃತಿ ಸ್ವಲ್ಪ ತಾಗಿದ್ರೆ ಸಾಕು ನಮಗೆ ಶೀತ ಶುರು ಆಗ್ತದೆ, ವಿಷಮ ಶೀತ ಜ್ವರ ಶುರು ಆಗ್ತದೆ, ಏನೇನೋ ಸಮಸ್ಯೆಗಳು ಪ್ರಾರಂಭವಾಗ್ತವೆ. ಮನುಷ್ಯ ಸುಖ ದುಃಖ ಅನ್ನುವುದು ಏನು ಅಂತ ತಾನು ವಿಮರ್ಶೆ ಮಾಡ್ತಾ ಸಾಗಿದಾಗ ಅವನಿಗೆ ಸುಖ ದುಃಖಗಳು ಸಮವೆನಿಸ್ತವೆ. ಅಥವಾ ದೇವರು ಸುಖ ಕೊಟ್ಟಾಗ ತಾನು ಆನಂದದಿಂದ ಅನುಭವಿಸಿದ, ದುಃಖ ಕೊಟ್ಟಾಗ ಯಾಕೆ ದೂರ ಮಾಡಬೇಕು, ದೇವರು ಕೊಟ್ಟ ಪ್ರಸಾದ ಅಂತ ಅದನ್ನು ಸ್ವೀಕಾರ ಮಾಡಬೇಕು. ಸುಖ ದುಃಖಗಳನ್ನು ದೇವರ ಪ್ರಸಾದ, ಅದು ತಿರುಪತಿ ಲಡ್ಡು ಆಗಿರ್ಬೋದು ಅಥವಾ ಖಾರವಾದ ವಡೆಯೂ ಆಗಿರ್ಬೋದು, ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡಬೇಕು. ಅದು ವಡೆ ಖಾರ ಇದೆ ಅಂತ ಅದರ ಬಗ್ಗೆ ಬೇಸರಿಸುವುದಾಗಲಿ, ಲಡ್ಡು ಸಿಕ್ಕಾಬಟ್ಟೆ ಸಿಹಿಯಾಗಿದೆ ಅಂತ ಕುಣಿದು ಕುಪ್ಪಳಿಸುವುದಾದ್ರೂ ಮಾಡಬಾರ್ದು. ಯಾಕೆಂದ್ರೆ ಅದು ಪ್ರಸಾದ, ಇದು ಪ್ರಸಾದ. ಪ್ರಸಾದ ಅನ್ನುವ ಭಾವ ಅದರ ಒಳಗಿದ್ದಾಗ ನೀವು ಅದು ಖಾರ ಇರಲಿ ಅದು ಸಿಹಿಯಾಗಿರಲಿ ಅದನ್ನು ಸಮಾನ ರೀತಿಯಿಂದ ಹೇಗೆ ಸ್ವೀಕರಿಸ್ತೀರೋ ಹಾಗೆ ದೇವರು ದುಃಖ ಕೊಟ್ರೆ ಅದೂ ಪ್ರಸಾದ, ದೇವರು ಸುಖ ಕೊಟ್ರೆ ಅದೂ ಪ್ರಸಾದ. ಭಗವತ್ ಪ್ರಸಾದ ಅಂತ ಆದಮೇಲೆ ಅದರಲ್ಲಿ ಏನು ವೇದನ, ತತ್ರ ಕಾ ಪರಿದೇವನ, ಅದರ ಬಗ್ಗೆ ನಿನಗೆ ವೇದನೆ ಏನಿದೆ, ಈ ಸ್ಥಿತಿಯನ್ನು ನೀನು ಬೆಳೆಸಿಕೊಳ್ಳಬೇಕು. ಯೋ ನದ್ವೇಷ್ಟಿ ಗೃಹೀತ್ವಾಪೀಂದ್ರಿಯೈರರ್ಥಾನ್, ಇಂದ್ರಿಯಗಳಿಂದ ಕಷ್ಟಕ್ಕೆ ಸುಖಕ್ಕೆ ಕಾರಣವಾದ ಅರ್ಥಗಳು ಅಂತ ಹೇಳಿದ್ರೆ ಶಬ್ದ ಸ್ಪರ್ಶ ರೂಪ ಸಗಂಧಾದಿಗಳು, ಇವುಗಳನ್ನು ಆತ ಸ್ವೀಕರಿಸಿಯೂ ಕೂಡ ಯೋ ನದ್ವೇಷ್ಟಿ ನ ಹೃಷ್ಯತಿ, ಅದನ್ನು ದ್ವೇಷಿಸುವುದನ್ನಾಗಲಿ ಅಥವಾ ಅದನ್ನು ಬಹಳ ಆಪ್ತವನ್ನಾಗಿ ಕಾಣುವುದನ್ನಾಗಲಿ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ವಿಷ್ಣೋರ್ ಮಾಯಾಂ ಇದಂ ಪಶ್ಯತ್, ಇವೆಲ್ಲವೂ ಕೂಡ ಭಗವಂತನ ಇಚ್ಛೆ ಅಂತ ತಿಳ್ಕೊಳ್ತಾನೆ ಅವ. ಇಲ್ಲಿ ಮಾಯಾ ಅಂದ್ರೆ ಇಚ್ಛೆ ಅಂತ ಅರ್ಥ. ಮಾಯಾ ಶಬ್ದಕ್ಕೆ ಭಗವದ್ ಇಚ್ಛೆ ಅಂತ ಪ್ರಸಿದ್ಧವಾದ ಅರ್ಥ. ಯಾಕಂದ್ರೆ ಮಹಾಮಾಯೇತ್ಯ ವಿದ್ಯೇತಿ ತವೇಚ್ಛಾನಂತ ಕಥ್ಯತೇತ, ಅನಂತನ ಇಚ್ಛೆಯನ್ನೇ ಮಾಯಾ ಮಹಾಮಾಯಾ ಮೊದಲಾದ ಶಬ್ದಗಳಿಂದ ಕರೆಯುವುದು. ಅದರಿಂದ ವಿಷ್ಣೋರ್ ಮಾಯಾಂ ಇದಂ ಪಶ್ಯನ್ ಸವಿ ಭಾಗವತೋತ್ತಮ, ಎಲ್ಲವೂ ಭಗವದಿಚ್ಛೆಯಿಂದ ನಡೆಯುತ್ತೆ ಅನ್ನುವ ಎಚ್ಚರ ಇದ್ದವನಿಗೆ ಯಾವುದರಿಂದಲೂ ದ್ವೇಷ ಇಲ್ಲ, ಯಾವುದರಿಂದಲೂ ಹರ್ಷ ಇಲ್ಲ. ಅದೆರಡನ್ನೂ ಕೂಡ ಸಮವಾಗಿ ಆತ ಸ್ವೀಕರಿಸ್ತಾನೆ. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭವು ಜಯ ಜಯವು ಅನ್ನುವ ಆ ದ್ವಂದ್ವ ಸಹಿಷ್ಣುತೆ ಅನ್ನುವ ವ್ಯಕ್ತಿತ್ವ ಆತನಿಗೆ ತಾನಾಗಿ ವೇದ್ಯವಾಗ್ತದೆ. ಅಂಥವನು ಭಾಗವತೋತ್ತಮ ಅಂತ ಕರೆಸಿಕೊಳ್ತಾನೆ. ಇನ್ನೊಂದು ಪ್ರಮುಖ ವಿಷಯ, ದೇಹೇಂದ್ರಿಯ ಪ್ರಾಣ ಮನೋಧಿಯಾಂ ಯಃ ಜನ್ಮಾಪ್ಯಯ ಕ್ಷುದ್ಭಯತರ್ಷ ಕೃಚ್ಛ್ರೀಃ ಸಂಸಾರ ಧರ್ಮೀ ಅವಿಮುಖ್ಯಮಾನಃ ಸ್ಮೃತ್ಯಾ ಹರೇರ್ ಭಾಗವತ ಪ್ರಧಾನಃ. ಇದು ನಮ್ಮ ಶರೀರ ಅಂತ ನಾವು ಹೇಳಿಕೊಳ್ತೇವೆ. ಯಾಕೆ ನಮ್ಮ ಶರೀರ ಅಂತ ಹೇಳುವುದು? ಈ ಶರೀರದ ಮೇಲೆ ನಮಗೆ ಅಭಿಮಾನ ಇರುವುದರಿಂದ. ಆದರೆ ಈ ಶರೀರದ ಮೇಲೆ ನಮಗೆ ಮಾತ್ರ ಅಭಿಮಾನ ಇರುವುದಲ್ಲ, ಇನ್ನೂ ಇಬ್ಬರಿಗೆ ಅಭಿಮಾನ ಉಂಟಂತೆ ಈ ಶರೀರದ ಮೇಲೆ. ಒಬ್ಬ ಶ್ರೇಷ್ಠನಾದ ದೇವತೆ, ಇನ್ನೊಬ್ಬ ಅತ್ಯಂತ ತುಚ್ಛನಾದಂತಹ ದೈತ್ಯ. ಈ ಶರೀರವನ್ನು ದೈತ್ಯನೂ ಅಭಿಮಾನ ಪಡ್ತಾನೆ, ಒಬ್ಬ ದೇವತೆಯೂ ಅಭಿಮಾನ ಪಡ್ತಾನೆ. ದೇಹ ಬಿಡಿ, ದೇಹದ ಒಳಗಿರುವ ಆತ್ಮ ನಾನು ಇದ್ದೇನಲ್ವ, ನಾನು ಅನ್ನುವ ಜೀವಕ್ಕೆ 3 ಅಭಿಮಾನಿಗಳಿದ್ದಾರೆ. ಒಂದು ನಾನೇ, ಇದು ನಾನು ನಾನು ಅಂತ ನನ್ನನ್ನು ನಾನು ಅಭಿಮಾನ ಪಡ್ತಕ್ಕಂಥದ್ದು ಸ್ವಾಭಿಮಾನ. ಇದು ಒಬ್ಬ ನಾನೇ.
ಇನ್ನೊಬ್ಬ ದೇವತೆ, ಮತ್ತೊಬ್ಬ ದೈತ್ಯ. ಜೀವನನ್ನು ಅಭಿಮಾನ ಮಾಡತಕ್ಕಂತಹ ದೇವತೆ ಅಂತ ಹೇಳಿದರೆ ವಾಯುದೇವರು. ವಾಯುದೇವರಿಗೆ ಜೀವಾಭಿಮಾನಿ ಅಂತ ಹೇಳಿದ್ರು. ಜೀವಕ್ಕೆ ಅವ ಅಭಿಮಾನಿ. ಜೀವನನ್ನು ಅಭಿಮಾನ ಪಡತಕ್ಕಂತಹ ದೈತ್ಯ ಅಂತ ಹೇಳಿದರೆ ಕಲಿ. ಕಲಿಯೂ ಕೂಡ ಜೀವನಿಗೆ ಅಭಿಮಾನಿ. ಅಥವಾ ಮಧ್ಯಚೇತನ ಅಂತ ಆದರೆ ಪುರಂಜನ ಅಂತ ಇರ್ತಾನೆ. ನೋಡಿ, ಚೇತನ ಸಾತ್ವಿಕ, ರಾಜಸ, ತಾಮಸ ಅಂತ 3 ಬಗೆ. ಅದರಲ್ಲಿ ಸಾತ್ವಿಕ ಚೇತನಕ್ಕೆ ಅಭಿಮಾನಿ ಸಾಕ್ಷಾತ್ ವಾಯುದೇವರು. ತಾಮಸ ಚೇತನಕ್ಕೆ ಅಭಿಮಾನಿ ಕಲಿ, ಅಂದರೆ ತಾಮಸದಲ್ಲಿ ಸರ್ವಶ್ರೇಷ್ಠನಾದಂತಹ ಕಲಿ. ರಾಜಸ ಅನಿಸಿದಂತಹ ಚೇತನಕ್ಕೆ ಅಭಿಮಾನಿ ಪುರಂಜನ ಅಂತ ಮತ್ತೊಬ್ಬ ಇದ್ದಾನೆ. ಅವನು ಕೂಡ ರಾಜಸನೇ. ರಾಜಸನಾದಂತಹ ಪುರಂಜನ ಅವನು ರಾಜಸ ಚೇತನಕ್ಕೆ, ಜೀವಕ್ಕೆ ಅಭಿಮಾನಿಯಾಗಿದ್ದಾನೆ. ಈಗ ನನಗೆ ಸುಖ ಉಂಟಾದಾಗ ಆ ಸುಖ ನನಗೇ ಅಂತ ನಾನು ತಿಳ್ಕೊಳ್ಳುವುದರ ಜೊತೆಗೆ ಆ ಸುಖ ಈ ನನಗೆ ಅಭಿಮಾನಿಯಾದ ವಾಯುದೇವರಿಗೆ ಸೇರ್ತದೆ ಅಂತ ಯೋಚನೆ ಮಾಡ್ತೀವಿ. ಇಂಥ ವಿಷಯಗಳೆಲ್ಲ ಇಲ್ಲಿ ಬರ್ತಾರೆ. ಅದನ್ನು ಶ್ರೀಮನ್ ಮಧ್ವಾಚಾರ್ಯರು ತುಂಬ ಚೆಂದಾಗಿ ಸಂಗ್ರಹ ಮಾಡಿಕೊಡ್ತಾರೆ. ಬೇರೆ ಬೇರೆ ಶರೀರಕ್ಕೆ ಮತ್ತು ಚೇತನಕ್ಕೆ ಅಭಿಮಾನಿಗಳಾದಂತಹ 3 ಬಗೆಯ ಚೇತನಗಳಲ್ಲಿ ನಮಗೆ ಉಂಟಾದಂತಹ ದುಃಖ ಅದು ಅಧಮ ಅಭಿಮಾನಿ ದೈತ್ಯರು ಯಾರಿದ್ದಾರೆ ಅವರಿಗೆ ಸಾಕ್ತದಂತೆ. ಅಂದರೆ ನಮಗಿಲ್ಲ ಅಂತಲ್ಲ, ನಮ್ಮ ಜೊತೆಗೆ ಅವರಿಗೂ ಸೇರ್ತದೆ. ನಮಗುಂಟಾದಂತಹ ಸುಖ ನಮಗೆ ಹೇಗೆ ಪ್ರಾಪ್ತಿಯಾಗ್ತದೋ ಹಾಗೆ ನಮಗೆ ಅಭಿಮಾನ ಪಡತಕ್ಕಂತಹ ದೇವತಾ ಸ್ವರೂಪಕ್ಕೂ ಸೇರ್ತದೆ. ಇದನ್ನು ಚಿಂತನೆ ಮಾಡುವ ವಿಷಯವನ್ನು ಈ ಶ್ಲೋಕ ಹೇಳ್ತದೆ ಅನ್ನೋ ಒಂದು ವಿಶೇಷವಾದ ವಿಷಯವನ್ನು ಮಧ್ವಾಚಾರ್ಯರು ಈ ಶ್ಲೋಕದಲ್ಲಿ ತೋರಿಸಿಕೊಡ್ತಾರೆ. ಕೆಲವೊಂದು ಭಾಗವತದ ಶ್ಲೋಕ ಅದು ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ. ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು 4-5 ವರ್ಷಗಳು ಬೇಕಾಗ್ತವೆ. ಯಾಕಂದರೆ ವೇದಾಂತದ ಅನೇಕ ವಿಷಯ ಅರ್ಥ ಆದಾಗ ಭಾಗವತದ ಒಂದು ಶ್ಲೋಕ ಅರ್ಥ ಆಗ್ತದೆ. ನಾವು ಬೃಹದಾರಣ್ಯಕ ಉಪನಿಷತ್ತು ಮತ್ತು ಛಾಂದೋಗ್ಯೋಪನಿಷತ್ತು ಎರಡನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡ ಮೇಲೆ ಭಾಗವತದ ಒಂದು ಶ್ಲೋಕ ಅರ್ಥ ಆಗ್ತದೆ. ಆ ಉಪನಿಷತ್ತಿನಲ್ಲೆಲ್ಲ ಹೇಳಿದ ಅಷ್ಟೂ ರಸವನ್ನು ಒಂದು ಸಾರ ಸಂಗ್ರಹ ಮಾಡಿ ಈ ಶ್ಲೋಕ ಹೇಳ್ತಾ ಇದೆ. ಇದು ಅರ್ಥ ಆಗಬೇಕಾದ್ರೆ ಅದೆಲ್ಲ ಬೇಕಾಗ್ತದೆ. ಕೆಲವು ಸಲ ಅರ್ಥವಾದ ಮೇಲೆ ಅದನ್ನು ಜನಕ್ಕೆ ಅರ್ಥ ಮಾಡಿಸುವುದಕ್ಕೆ 3-4 ಗಂಟೆಗಳು ಬೇಕಾಗ್ತದೆ. 3-4 ಗಂಟೆಯಲ್ಲಿ ಅರ್ಥ ಮಾಡಿಸ್ಬೋದು ಅಂತ ಹೇಳಿದ್ರೆ ಇವನು ಹಾಗಾದರೆ 3 ವರ್ಷ ಯಾಕೆ ಓದಿದ್ದು? ಯಾಕಂದರೆ ಈ 3 ಗಂಟೆಯಲ್ಲಿ ನಾವೇನು ಅರ್ಥ ಮಾಡಿಸ್ತೇವೆ, ಅರ್ಥವಾದ ಮೇಲೆ ಅದು ಒಂದು 3 ನಿಮಿಷವೂ ಇರುವುದಿಲ್ಲ, ಅಷ್ಟಕ್ಕೆ ಹೋಗಿಬಿಡ್ತದೆ. ಈ 3 ವರ್ಷದ ಅಧ್ಯಯನ ಆದ ಮೇಲೆ ಅದು ಅರ್ಥ ಆಗ್ತದಲ್ಲ, ಅದು ಗಟ್ಟಿಯಾಗಿ ನೆಲೆಗೂಡ್ತದೆ, ಅದು ಗಟ್ಟಿಯಾಗಿ ಸೇರಿಕೊಂಡು ಬಿಡ್ತದೆ. ಅರ್ಥ ಮಾಡಿಸುವುದು ಅನ್ನುವುದು ಅದು ಒಂದು ಅರ್ಥ ಆದದ್ದರಿಂದ ಪುಣ್ಯಕ್ಕೆ ಕಾರಣ. ನಮಗೊಂದು ಭಾಗವತದ ಶ್ಲೋಕ ಅರ್ಥವಾಯ್ತಪ್ಪ ಅಂತ ಆಯ್ತಲ್ಲ, ಆ ಅರ್ಥವಾದದ್ದಕ್ಕೆ ಒಂದಷ್ಟು ಪುಣ್ಯ ಇದೆ, ಹೊರತು ಸಾಧನೆಗೆ ಕಾರಣ ಆಗುವುದಿಲ್ಲ. ಯಾಕೆಂತೇಳಿದರೆ ಅರ್ಥವಾದ ಮೇಲೆ ಅದು ಉಳಿಯುವುದಿಲ್ಲ, ಮುಂದಿನ ಕ್ಷಣದಲ್ಲಿ ನಮಗೆ ಉಳಿಯುವುದಿಲ್ಲ. ಅಂಥದ್ದು ಯಾಕೆ ಉಳಿಬೇಕು ಅಂತಾದರೆ ಅದರ ಹಿನ್ನೆಲೆಯಲ್ಲಿ ಬಹಳಷ್ಟು ಶಾಸ್ತ್ರಾಧ್ಯಯನಗಳು ನಡೆದಿರಬೇಕಾಗ್ತದೆ. ಅಲ್ಲಿ ಅರ್ಥ ಮಾಡಿಸುವುದಕ್ಕೆ ಏನು ಬೇಕು ಅದನ್ನು ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಕೊಡ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಸು. ಆ ತಾತ್ಪರ್ಯದ ಬಲದಿಂದ ಇನ್ನೊಬ್ಬರಿಗೆ ಒಂದು ಸಾಮಾನ್ಯವಾಗಿ ಅರ್ಥ ಆಗ್ತದೆ. ಅರ್ಥ ಆದರೂ ಅದು ಉಪಾಸನೆಗೆ ಬೇಕಾಗುವಷ್ಟು ದೃಢವಾಗಿ ನಿಲ್ಲುವುದಿಲ್ಲ. ಯಾಕಂದರೆ ನೋಡಿ, ಇದರ ಶಬ್ದಾರ್ಥ ನಾನೊಂದು ಸಂಕ್ಷೇಪವಾಗಿ ಹೇಳ್ತೇನೆ. ದೇಹೇಂದ್ರಿಯ ನಮ್ಮಲ್ಲಿರುವುದಷ್ಟೇ ಅಲ್ವ, ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು ಮತ್ತು ಧಿ ಅಂದರೆ ಬುದ್ಧಿ. ಮನಸ್ಸು ಬೇರೆ, ಬುದ್ಧಿ ಬೇರೆ. ಮನಸ್ಸು ಎಂಬುದು ಅಭಿಲಷಿಸ್ತದೆ, ಬುದ್ಧಿ ತೀರ್ಮಾನ ಮಾಡ್ತದೆ. ಮನಸ್ಸು ಸಂಶಯದಲ್ಲಿ ನಿಲ್ಲಿಸ್ತದೆ, ಬುದ್ಧಿ ಹೀಗೆ ಅಂತ ನಿರ್ಧಾರ ಕೊಡ್ತದೆ. ಅದನ್ನ ಮನಸ್ಸು ಮತ್ತು ಬುದ್ಧಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ದೇಹೇಂದ್ರಿಯ ಪ್ರಾಣ ಮನೋಧಿಯಾಂ. ನಮ್ಮ ಕೆಲಸಗಳೆಲ್ಲ ನಡೆಯುವುದು ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು ಮತ್ತು ಧಿ. ದೇಹದಿಂದ ಮಾಡುವುದು ಅಂದರೆ ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡುವುದು. ಇಂದ್ರಿಯದಿಂದ ಮಾಡುವುದು ಅಂದರೆ ಜ್ಞಾನೇಂದ್ರಿಯದಿಂದ ತಿಳಿಯುವುದು. ಪ್ರಾಣದಿಂದ ಕೆಲಸ ಅಂದರೆ ಆರೋಗ್ಯಾದಿಗಳಿಗೆ ಬೇಕಾದ ಪ್ರಾಣಾಯಾಮ, ಧ್ಯಾನ ಇತ್ಯಾದಿಗಳನ್ನು ಮಾಡತಕ್ಕಂಥದ್ದು. ಮನಸ್ಸಿನಿಂದ ಕೆಲಸ ಅಂತ ಇದ್ದರೆ ಭಗವಚ್ಚಿತ್ತ ಧಾರಣ, ಸ್ಮರಣ, ಮನನ ಇತ್ಯಾದಿಗಳು ಅಥವಾ ಶಾಸ್ತ್ರಾಧ್ಯಯನ ಇವೆಲ್ಲವೂ ಮನಸ್ಸಿನಿಂದ ನಡೆಯುವಂಥದ್ದು. ಶಾಸ್ತ್ರಾಧ್ಯಯನವಾದ ಮೇಲೆ ಅದನ್ನು ಹೀಗೆ ಅಂತ ಹಿಂದೆ ಎಲ್ಲ ಅಧ್ಯಯನ ಮಾಡಿದ ವಿಷಯಗಳನ್ನು ಕಲಸು ಮೇಲೋರಗ ಮಾಡಿ ಇದವಿತ್ತಂತ ನಿರ್ಧಾರ ಮಾಡತಕ್ಕಂಥದ್ದು ಬುದ್ಧಿಯ ಕೆಲಸ.
ಹೀಗೆ ದೇಹ, ಇಂದ್ರಿಯ, ಪ್ರಾಣ, ಮನೋ, ಧಿಯಾನ್ ಈ 5 ಸೇರಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ಈ 5 ಕೆಲಸ ಮಾಡುವುದಕ್ಕೆ 5 ಜನ ಬೇಕಾಗ್ತದೆ. ಯಾರು? ಪಂಚಭೂತಗಳ ಅಭಿಮಾನಿಗಳು, ಆಮೇಲೆ ರುದ್ರದೇವರ 5 ರೂಪಗಳು, ಯಾವುದು? ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರ ಮತ್ತು ಈಶಾನ ಅಂತ. ಧ್ಯೇಯ ಪಂಚಮುಖೋ ರುದ್ರ, ಪಂಚಮುಖನಾದಂತಹ ರುದ್ರ. ಆ ಪಂಚಮುಖ ರುದ್ರನ ಒಳಗೆ ನಿಂತು ಅವನನ್ನು ನಿಯಂತ್ರಿಸ್ತಕ್ಕಂತಹ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳುವ ಪ್ರಾಣನ ಪಂಚರೂಪ. ಈ ಪಂಚರೂಪವನ್ನು ನಿಯಂತ್ರಿಸುವ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಮತ್ತು ನಾರಾಯಣ ಅಂತ ಹೇಳುವ ಭಗವಂತನ ಪಂಚರೂಪ. ಈ ಪಂಚರೂಪಗಳು ಅಂದರೆ ಈ ಇಂದ್ರಿಯಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳನ್ನು ನಿಯಂತ್ರಿಸ್ತಕ್ಕಂತಹ 5 ರೂಪದಲ್ಲಿರುವ ರುದ್ರನ ಪಂಚರೂಪ, ಆ ಪಂಚರೂಪವನ್ನು ನಿಯಂತ್ರಿಸ್ತಕ್ಕಂತಹ ಪ್ರಾಣದೇವರ ಪಂಚರೂಪ, ಆ ಪ್ರಾಣದೇವರನ್ನು ನಿಯಂತ್ರಣೆ ಮಾಡತಕ್ಕಂತಹ ಭಗವಂತನ ಪಂಚರೂಪ. ಈಗ ಪಂಚಾತ್ಮಕ, ಇವನು ಪಂಚಾತ್ಮಕನಾಗಿ ನಿಂತುಕೊಂಡು ನಮ್ಮ ಈ ಇಂದ್ರಿಯಗಳಿಂದ ಪ್ರೇರಣೆ ಮಾಡ್ತಾನೆ. ಇಂದ್ರಿಯಗಳು ಪ್ರೇರಿತವಾಗಿ ಇಂದ್ರಿಯಗಳು ಕೆಲಸ ಮಾಡ್ತವೆ. ಅಂದರೆ ನಮ್ಮ ಇಂದ್ರಿಯಗಳ ಮೂಲಕ ನಾವು ಕೆಲಸ ಮಾಡ್ತೇವೆ ಅಂತ ಅರ್ಥ. ಈ ಕೆಲಸ ಮಾಡುವಲ್ಲಿ ಮುಖ್ಯ ಯಾರು? ಪ್ರಾಣಾಂತರ್ಗತನಾದ ಭಗವಂತ. ಯಾಕಂದರೆ ಉಸಿರು ಸರಿ ಕೆಲಸ, ಪ್ರಾಣಾಪಾನ ವ್ಯಾನೋದಾನಗಳು 5 ಸರಿಯಾಗಿ ಕೆಲಸ ಮಾಡದೆ ಹೋದರೆ ಇವನ ಯಾವ ಇಂದ್ರಿಯವೂ ಕೂಡ ಕೆಲಸ ಮಾಡುವುದಿಲ್ಲ. ಮನಸ್ಸಿನ ಪಂಚಾತ್ಮಕತೆಯೂ ಕೂಡ ಕೆಲಸ ಮಾಡುವುದಿಲ್ಲ. ಮನಸ್ಸಿನಲ್ಲಿ 5 ಪ್ರಭೇದ ಇದೆ: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಮತ್ತು ಚೇತನ ಅಂತ. ಇದನ್ನು ರುದ್ರನ ಪಂಚರೂಪ ನಿಯಂತ್ರಣ ಮಾಡ್ತದೆ. ಆದರೆ ಆ ರುದ್ರನ ಪಂಚರೂಪ ಮನಸ್ಸನ್ನು 5 ಮುಖದಿಂದ ಕೆಲಸ ಮಾಡಿಸಬೇಕಾದರೆ ಉಸಿರು ಸರಿಯಾಗಿರಬೇಕು, ಪ್ರಾಣಾಪಾನ ವ್ಯಾನೋದಾನಗಳು ಸರಿ ಇರಬೇಕು. ಆದ್ದರಿಂದ ಪ್ರಾಣನ ಪ್ರೇರಣೆ ಇಲ್ಲದೆ ರುದ್ರನಿಂದಲೂ ಕೆಲಸ ನಡೆಯುವುದಿಲ್ಲ. ಈ ಎಲ್ಲ ದೇಹ, ಇಂದ್ರಿಯ ಇವುಗಳ ಕೆಲಸಕ್ಕೆ ಪ್ರಾಣ ಪ್ರಧಾನ ಕಾರಣನಾಗ್ತಾನೆ. ಮನಸ್ಸು, ಧಿ ಇವುಗಳ ಕೆಲಸಕ್ಕೂ ಕೂಡ ಪ್ರಾಣ ಕಾರಣ ಆಗ್ತಾನೆ. ಅವನನ್ನು ಮಧ್ಯದಲ್ಲಿ ಹಾಕಿದ್ದಾರೆ. ಕೆಲವು ಸಲ ಪ್ರಾಣ ಮಧ್ಯದಲ್ಲಿದ್ದಾನೆ, ಅದರಿಂದ ಅವ ಮಧ್ಯಮ ಪ್ರಾಣ, ಅವನು ಮಧ್ಯದವ, ಅವ ಎತ್ತರ ಅಲ್ಲ ಅಂತ ಭಾವನೆ ಬರ್ತದೆ. ಹಾಗಿಲ್ಲ, ಮಧ್ಯದಲ್ಲಿ ಹಾಕಿದ್ದು ಯಾಕೆಂದರೆ ಅದು ಆ ಕಡೆಗೂ ಈ ಕಡೆಗೂ ದೇಹಲಿ ದೀಪನ್ಯಾಯ ಅಂತ ಕರೀತಾರೆ. ಮಧ್ಯದಲ್ಲಿಟ್ಟದ್ರಿಂದ ಈ ಹಿಂದಿದ್ದನ್ನು ಧಾರಣೆ ಮಾಡ್ತದೆ, ಮುಂದಿದ್ದನ್ನು ಧಾರಣೆ ಮಾಡ್ತದೆ. ಆದ್ದರಿಂದ ಪ್ರಾಣ ಇಲ್ಲಿ ಶ್ರೇಷ್ಠ, ಮಧ್ಯದಲ್ಲಿರುವ ಪ್ರಾಣ. ನಮ್ಮಲ್ಲಿ 7 ಛಂದಸ್ಸುಗಳಿದ್ದಾರೆ. 7 ಛಂದಸ್ಸುಗಳು ಯಾವುದಾದ್ರೆ ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪು, ಜಗತಿ ಅಂತ. ಇದು 7 ಛಂದಸ್ಸುಗಳು. ಈ 7 ಛಂದಸ್ಸುಗಳಲ್ಲಿ ಈ ಕಡೆ 3, ಆ ಕಡೆ 3, ಮಧ್ಯದಲ್ಲಿ ಬೃಹತಿ ಅನ್ನುವ ಛಂದಸ್ಸಿದೆ. ಈ 7 ಛಂದಸ್ಸುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಐತರೇಯೋಪನಿಷತ್ತಿನಲ್ಲಿ ಒಂದು ಚಿಂತನೆ ನಡೀತದೆ. ಸರ್ವಶ್ರೇಷ್ಠವಾದದ್ದು ಬೃಹತಿ ಛಂದಸ್ಸು. ಆದ್ದರಿಂದ ಬೃಹತಿ ಛಂದಸ್ಸನ್ನು ಸಂಪಾದನೆ ಮಾಡಬೇಕು. ಬೃಹತಿ ಸಹಸ್ರವನ್ನು ಸಂಪಾದನೆ ಮಾಡಿ ಭಗವಂತನನ್ನು ಆರಾಧನೆ ಮಾಡಿದರು ಅಂತ ಒಂದು ವಿಷಯ ಬರ್ತದೆ. ಅಲ್ಲ, ಬೃಹತಿ ಹೇಗೆ ಶ್ರೇಷ್ಠ ಆಗ್ತದೆ? ಆದಿಯಲ್ಲಿರ್ತಕ್ಕಂಥ ಗಾಯತ್ರಿ ಶ್ರೇಷ್ಠ ಆಗಬೇಕು, ಇಲ್ಲ ಕೊನೆಯಲ್ಲಿರ್ತಕ್ಕಂಥ ಜಗತಿ ಶ್ರೇಷ್ಠ ಆಗಬೇಕು. ಆರೋಹಣ ಕ್ರಮವನ್ನು ಅವರೋಹಣ ಕ್ರಮವನ್ನು ಅನುಸರಿಸಿದಾಗ ಆದ್ಯಂತಗಳಿಗೆ ಪ್ರಾಧಾನ್ಯ ಬರುತ್ತೆ ಹೊರತು ಮಧ್ಯದಲ್ಲಿದ್ದದ್ದು ಶ್ರೇಷ್ಠ ಹೇಗೆ? ಅದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಉತ್ತರ ಕೊಡ್ತಾರೆ. ಜಗತಿಯನ್ನು ಮಧ್ಯದಲ್ಲಿ ಹಾಕಿರುವುದು ಅದು ಮಧ್ಯಮ ಛಂದಸ್ಸು ಎಂಬ ಕಾರಣದಿಂದ ಅಲ್ಲ. ಮತ್ತೆ ಆ ಬೃಹತಿ ಛಂದಸ್ಸು ಮಧ್ಯದಲ್ಲಿರುವುದು ಮಧ್ಯಮ ಎಂಬ ಕಾರಣದಿಂದ ಅಲ್ಲ. ಮತ್ತೆ ಭಗವಂತನ ಶರೀರದಿಂದ ಈ 7 ಛಂದಸ್ಸುಗಳ ಆವಿರ್ಭಾವ ಆಗುವಾಗ ಮಧ್ಯದಲ್ಲಿರುವ ನಾಭಿಯಿಂದ ಬೃಹತಿ ಛಂದಸ್ಸು ಆವಿರ್ಭೂತವಾಯಿತು. ಹಾಗಾಗಿ ಶಿರಸ್ಸಿನಿಂದ ಜಗತಿ ಛಂದಸ್ಸಿನ ಆವಿರ್ಭಾವವಾಯಿತು, ಪಾದದಿಂದ ಗಾಯತ್ರಿ ಛಂದಸ್ಸಿನ ಆವಿರ್ಭಾವ ಆಯಿತು. ಆದ್ದರಿಂದ ಗಾಯತ್ರಿಯನ್ನು ಮೊದಲು ಹಾಕಿ, ಜಗತಿಯನ್ನು ಕೊನೆಗೆ ಹಾಕಿ, ಮಧ್ಯದಿಂದ ಆವಿರ್ಭೂತವಾದ ಬೃಹತಿಯನ್ನು ಮಧ್ಯದಲ್ಲಿ ಹಾಕಿದ್ದೇವೆ. ಮಧ್ಯದಲ್ಲಿ ಹಾಕಿದ ಕೂಡಲೇ ಅದು ಮಧ್ಯಮ, ಉತ್ತಮ ಅಲ್ಲ ಅಂತ ಹೇಳುವುದಲ್ಲ. ಆ ಮಧ್ಯದಲ್ಲಿ ಹಾಕುವುದಕ್ಕೆ ಕಾರಣ ಬೇರೆ ಇದೆ. ಹಾಗೆ ಇಲ್ಲಿ ದೇಹ, ಇಂದ್ರಿಯ, ಪ್ರಾಣ, ಮನೋಧಿಯಾಂ ಯಹ ಅನ್ನುವಲ್ಲಿ ಪ್ರಾಣ ಮಧ್ಯದಲ್ಲಿ ಬಂದ ಅಂತಾದರೆ ಆತ ಮಧ್ಯಮ ಅಂತ ಅರ್ಥ ಅಲ್ಲ. ಆ ಕಡೆಯದ್ದನ್ನೂ ಧರಿಸಿದ್ದಾನೆ, ಈ ಕಡೆಯದ್ದನ್ನೂ ಧರಿಸಿದ್ದಾನೆ. ಸರ್ವ ಸಂಗ್ರಾಹಕ ಶಕ್ತಿ ಅವ ಅನ್ನುವ ಕಾರಣದಿಂದ ಆತನನ್ನು ಮಧ್ಯದಲ್ಲಿ ಹಾಕಿದ್ದಾರೆ. ಈ 5ರಲ್ಲಿ ಜನ್ಮಾಪ್ಯಯ ಕ್ಷುದ್ಭಯತರ್ಷ ಕೃಚ್ಛ್ರೀ. ಮನುಷ್ಯನಿಗೆ ಅನೇಕ ದುಃಖಗಳುಂಟು. ಮನುಷ್ಯನ ಮೊದಲ ದುಃಖ ಯಾವುದು? ಜನ್ಮ. ಗರ್ಭದಲ್ಲಿರಬೇಕಾದ್ರೆ ಸಿಗುವ ದುಃಖ ಏನು ಅಂತ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಖುಷಿಯಾಗಿದ್ದೇನೆ. ಗರ್ಭದಲ್ಲಿ ಅಷ್ಟೊಂದು ದುಃಖ ಉಂಟು ಅಂದರೆ ನಾನು ಇನ್ನೊಂದು ಬಾರಿ ಗರ್ಭಕ್ಕೆ ಬೀಳಲೇಬಾರದು ಅಂತ ನಮ್ಮಲ್ಲಿ ತೀರ್ಮಾನ ಆಗ್ತದೆ. ಗರ್ಭ ಮೊದಲನೆಯದ್ದು ಜನ್ಮ ಅನ್ನೋದು ಒಂದು ದುಃಖ.
ಜನ್ಮದಲ್ಲಿ ಕೆಲವು ಸಲ ತಲೆ ಹೊರಗೆ ಬಂದಿರ್ತದೆ, ಕಾಲು ಹೊರಗೆ ಬರುವುದಿಲ್ಲ, ಏನೇನೋ ಎಡವಟ್ಟಾಗುತ್ತೆ. ಆಗ ಆ ಮಗುವಿಗೆ ಎಷ್ಟು ದುಃಖ ಇರ್ತದೆ. ಅದು ಜನ್ಮ ಮೊದಲ ದುಃಖ. ಆಮೇಲಿನ ದುಃಖ ಅಪ್ಯಯ ಅಂದರೆ ಮರಣ ಅನ್ನೋದು ಮತ್ತೊಂದು ದುಃಖ. ಮರಣ ಕಾಲದಲ್ಲಿ ಬಹಳ ಸುಖವೂ ಆಗುತ್ತೆ ಕೆಲವರಿಗೆ, ಬೇರೆಯವರಿಗೆ ಕೆಲವು ಸಲ ಸುಖ ಆಗ್ತದೆ, ಇವರು ಹೋದ್ರಲ್ವಾ ಅಂತ ಕೆಲವರಿಗೆ ಖುಷಿ ಆಗ್ತದೆ. ಆದರೆ ಸಾಯುವ ವ್ಯಕ್ತಿಗೆ ಮಾತ್ರ ಏಕಕಾಲದಲ್ಲಿ 100 ಚೇಳುಗಳು ಒಬ್ಬ ವ್ಯಕ್ತಿಗೆ ಶರೀರದ ಭಿನ್ನ ಭಿನ್ನ ಅಂಗಗಳಿಗೆ ಕುಟುಕಿದ್ರೆ ಏನು ದುಃಖವೋ ಅಂತಹ ದುಃಖ ಆಗ್ತದೆ ಅಂತ ವೇದವ್ಯಾಸರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಹಾಗಾದರೆ ಶರೀರದಿಂದ ಆತ್ಮ ಹೊರಹೋಗುವ ಹೊತ್ತಿಗೆ ಅದು ಒಂದು ದುಃಖ. ಜನ್ಮ ಅಪ್ಯಯ ಅನ್ನೋದು 2ನೆಯ ದುಃಖ ಆಯಿತು. 3ನೆಯ ದುಃಖ ಹೇಳ್ತಾರೆ ಜನ್ಮ ಅಪ್ಯಯ ಕ್ಷುತ್ ಭಯ ತರ್ಷ ಕೃಚ್ಛೇಹಿ. ಕ್ಷುತ್ ಅನ್ನೋದು 3ನೇದು. ಕ್ಷುತ್ ಅಂದರೆ ಹಸಿವೆ. ಹಸಿವೆಯಾದಾಗ ದುಃಖ ಆಗ್ತದೆ. ಹಸಿವೆಯಾದಾಗ ದುಃಖ ಆಗುವುದು ಅಭಿಮಾನ ಎಷ್ಟೆಷ್ಟು ಜಾಸ್ತಿ ಇರ್ತದೋ ಅಷ್ಟಷ್ಟು ಜಾಸ್ತಿ ದುಃಖ ಆಗ್ತದೆ. ಬಟ್ ಹಸಿವೆ ಅನ್ನೋದು ಮತ್ತೊಂದು ದುಃಖ. ಮತ್ತೊಂದು ದುಃಖ ಹಸಿವೆ ಅನ್ನೋದರಲ್ಲಿ ನೀರಡಿಕೆಯು ಕೂಡ ಸೇರ್ತದೆ. ಹಸಿವೆ ಅಂದರೆ ತೃಟ್ ಮತ್ತು ಅಂದರೆ ತೃಷೆ ಮತ್ತು ಬುಭುಕ್ಷೆ ಎರಡನ್ನು ಸೇರಿಸಿ ತೃಟ್ ಅಂತ ಕರೆದಿದ್ದಾರೆ. ಮತ್ತೊಂದು ಭಯ ಅನ್ನೋದು ದುಃಖ. ಭಯ, ಆತಂಕ, ಮುಂದಕ್ಕೇನಾಗ್ತದೋ ಅಂತ ತಾನೇ ಆಲೋಚನೆ ಮಾಡು. ಅವನಿಗೆ ಎದೆಯಲ್ಲಿ ಸ್ವಲ್ಪ ನೋವು ಕಾಣಿಸಿ, ಎದೆಯಲ್ಲಿ ನೋವು ಕಾಣಿಸಿದ್ದಕ್ಕೆ ಹೆದರಿಕೆ ಪ್ರಾರಂಭ ಆಯಿತು. ಅವರಿಗೆ ಮೊನ್ನೆ ಎದೆಯಲ್ಲಿ ನೋವು ಕಂಡಿದಂತೆ ಏನೋ ಆಯ್ತಂತೆ ಅಂತ ನೆನಪಾಗ್ತದೆ. ಆವಾಗ ಹೆದರಿಕೆ ಜಾಸ್ತಿ. ಹೆದರಿಕೆ ಜಾಸ್ತಿ ಆದ ಹಾಗೆ ಹೀಗೆ ನೋಡಿಕೊಳ್ತಾನೆ, ಇಲ್ಲಿ ಸ್ವಲ್ಪ ಬೆವರು ಬೇರೆ ಸುರಿಯಿತು. ನೆನೆಯಲ್ಲಿ ಬೆವರು ಬೇರೆ ಬರುತ್ತೆ. ಯಾವುದೋ ಓದಿದ್ದಾವ, ಬೆವರು ಬಂದರೆ ಹಾಗಂತೆ ಅಂತೇನೋ ಓದಿರ್ತಾನೆ. ಇನ್ನಷ್ಟು ಹೆದರಿಕೆ ಪ್ರಾರಂಭ ಆಯಿತು. ಏನು ಹೆದರಿ ಸಾಯುವುದಕ್ಕೆ ಸಿದ್ಧ ಆದ. ಅಷ್ಟೊತ್ತಿಗೆ ಪುಣ್ಯಕ್ಕೆ ಒಂದು ಅವರ ಫ್ಯಾಮಿಲಿ ಡಾಕ್ಟರ್ ಅವರ ಹತ್ರ ಬಂದು ನೋಡಿದ್ರು, ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿದೆ, ನೋಡಿ ಇದಂತೆ ಒಳ್ಳೆ ಒಂದು ಹೋಮದ ಕಷಾಯವನ್ನು ಕೊಟ್ಟರು. ಅಲ್ಲಿಗೆ ಸರಿ ಹೋಯ್ತು. ಈಗ ಆದದ್ದು ಏನು? ಭಯ, ಅದು ಆತಂಕ. ಮುಂದೆ ಏನಾಗ್ತದೋ, ಏನಾಗಿ ಬಿಡ್ತದೋ. ಇದಕ್ಕೆ ಕಾರಣ ಏನು ಅಂದರೆ ಮುಂದಕ್ಕೆ ಏನಾಗ್ತದೆ ಅನ್ನೋದರ ಜ್ಞಾನ ಇಲ್ಲದೆ ಇರುವುದು ಕಾರಣ. ಅಂದರೆ ಭಯಕ್ಕೆ ಮೊದಲ ಕಾರಣವನ್ನು ವೇದವ್ಯಾಸರು ಹೇಳ್ತಾರೆ, ಅಜ್ಞಾನ ಅನ್ನೋದು ಭಯಕ್ಕೆ ಕಾರಣ. ಕತ್ತಲೆಯಲ್ಲಿ ಹೋದಾಗ ಭಯ ಆಗ್ತದೆ. ಯಾಕೆ? ಕತ್ತಲೆ ಇದೆ ಅಂತ ಯಾರಿಗೂ ಹೆದರಿಕೆ ಆಗುವುದಿಲ್ಲ. ಮತ್ತೆ ಕತ್ತಲೆಯಲ್ಲಿ ಭಯ ಯಾಕೆ ಅಂದರೆ ಕತ್ತಲೆಯಲ್ಲಿ ಇರುವಂತಹದ್ದು ಇದು ಹಗ್ಗವೋ ಹಾವು ಅಂತ ಗೊತ್ತಾಗುವುದಿಲ್ಲ, ಅದಕ್ಕೆ ಭಯ ಆಗುತ್ತೆ. ಆದರೆ ಅಜ್ಞಾನ ಗೊತ್ತಾಗುವುದಿಲ್ಲ ಅಂದರೆ ಅಜ್ಞಾನ. ಅಜ್ಞಾನವೇ ಭಯಕ್ಕೆ ಹೇತು. ಅಜ್ಞಾನಕ್ಕೆ ಕಾರಣವಾದದ್ದು ಅದು ಭಯಕ್ಕೆ ಹೇತು ಅಲ್ಲ, ಅಜ್ಞಾನಕ್ಕೆ ಹೇತು. ಭಯಕ್ಕೆ ಹೇತುವಾದದ್ದು ಅಜ್ಞಾನವೇ. ಅದರಿಂದ ಅಜ್ಞಾನವನ್ನು ದೂರೀಕರಿಸಿಕೊಂಡು ಭಯವನ್ನು ದೂರೀಕರಿಸಿಕೊಳ್ಬೇಕು. ಭಯ ಅನ್ನೋದು ಮನುಷ್ಯನಿಗಿರುವ ಮಹಾ ದುಃಖ. ಅದರಿಂದ ಜನ್ಮ ಅಪ್ಯಯ ತೃಟ್ ಭಯ. ಮತ್ತೊಂದು ಹೇಳ್ತಾರೆ ಕೃಚ್ಛ್ರ ಅಂತ. ಕೃಚ್ಛ್ರ ಅಂತ ಹೇಳಿದರೆ ಕಷ್ಟ ಅಂತ ಭಾವಿಸುವುದು. ಇವನಿಗೆ ಹೇಳಿದ್ರು, ಆ 50 kg ಗೋಣಿಯನ್ನು ತಂದು ಅಲ್ಲಿ ಒಳಗೆ ಅದು ನಮ್ಮ ಉಗ್ರಾಣಕ್ಕೆ ಸೇರಿಸು ಅಂತ ಹೇಳಿದ್ರು. ಇವನಿಗೊಂದು ದುಃಖ ಆಗ್ತದೆ, ಅದನ್ನು ಎತ್ತುಕೊಂಡು ಹೋಗ್ಬೇಕಾ ನಾನಾ ಅಂತ ಹೇಳ್ತಾರೆ. ಅದು ಕೂಡ ಇವತ್ತೇ ಆಗಬೇಕಾ, ನಾಳೆ ಹುಣ್ಣಿಮೆ ಒಂದು ದಾಟಿದ್ರೆ ಆಗುವುದಿಲ್ವಾ, ಏನೇನೋ ಶುರುವಾಗ್ತದೆ. ಎತ್ತಿಕೊಂಡು ಹೋಗದೆ ಹೋದರೆ ಕೈಕಾಲು ಮುರಿತೇನೆ ಅಂತ ಹೇಳ್ತಾರೆ. ಆವಾಗ ತಲೆ ಮೇಲೆ ಹಾಕೊಳ್ತಾನೆ. ಅಷ್ಟೊತ್ತು ಹೋದಾಗ ತಲೆ ನೋಯುವುದಕ್ಕೆ ಶುರು ಆಗ್ತದೆ. ಮೆಲ್ಲ ಎತ್ತು ಭುಜಕ್ಕೆ ಹಾಕೊಳ್ತಾನೆ. ಅಬ್ಬಾ ಅಂತ ಖುಷಿ ಪಡ್ತಾನೆ. ತಲೆಯಲ್ಲಿದ್ದ ಭಾರ ಹೋಯ್ತಲ್ವ ಅಂತ ಖುಷಿ. ಸ್ವಲ್ಪ ದೂರ ಹೋಗ್ತಾನೆ, ಇಲ್ಲಿ ನೋಯುವುದಕ್ಕೆ ಪ್ರಾರಂಭ ಆಗ್ತದೆ. ಜಾಗೃತೆಯಲ್ಲಿ ಜಾರಿಸಿಕೊಂಡು ಎಡಭುಜಕ್ಕೆ ಹಾಕೊಳ್ತಾನೆ. ಒಂದು ಖುಷಿ ಆಗ್ತದೆ. ಅಬ್ಬಾ, ಒಂದು ಖುಷಿ ಆಗ್ತದೆ. ಇಲ್ಲಿ ನಿಜವಾಗಿ ಆನಂದ ಇದೆಯಾ? ಇಲ್ಲ. ಅವನಲ್ಲಿದ್ದ ದುಃಖವನ್ನು ಆತ ಸ್ಥಳಾಂತರಿಸಿದ, ವರ್ಗಾವಣೆ ಮಾಡಿದ ಹೊರತು ಅವನಿಗೆ ಆನಂದ ಆದದ್ದಲ್ಲ. ಆದರೆ ಆನಂದ ಅನ್ನೋ ಒಂದು ಭ್ರಾಂತಿ. ಕೃಚ್ಛ್ರ ಅಂದರೆ ಇದು. ಒಂದು ಭಾರವನ್ನು ಹೊತ್ತು ಹೋಗ್ತಾ ಇರುವಾಗ ಅವನಿಗೊಂದು ಕಷ್ಟ, ಒಂದು ದುಃಖ. ಕಾಲಿಗೊಂದು ಮುಳ್ಳು ತಾಗಿದಾಗ ಸಿಕ್ಕಾಬಿಟ್ಟೆ ದುಃಖ, ಅದಕ್ಕೂ ಕೃಚ್ಛ್ರ ಅಂತ ಹೆಸರು. ಕಹಿಯಾದ ಔಷಧವನ್ನು ಕುಡಿಯುವಾಗ ಒಂದಷ್ಟು ದುಃಖ, ಆದರೆ ಅದರಲ್ಲಿ ಒಂದು ಸುಖ. ಯಾಕಂದರೆ ನಾನು ಈ ಔಷಧಿ ಕುಡಿದ್ರಿಂದ ನಾಳೆ ಈ ರೋಗ ಹೋಗುತ್ತೆ ಅಂತ ಅವರಿಗೊಂದು ಖುಷಿ. ಹೀಗೆ ಸುಖ ದುಃಖ ಮಿಶ್ರಿತವಾದ ಸ್ಥಿತಿಯಲ್ಲಿ ಕೃಚ್ಛ್ರದಲ್ಲಿ ಅನುಭವಿಸ್ತಾನೆ. ಈ ರೀತಿ ಜನ್ಮ ಅಪ್ಯಯ ಕ್ಷುತ್ ಭಯ ಕೃಚ್ಛ್ರ ಇವುಗಳ ಮೂಲಕ ಮನುಷ್ಯ ಭಯವನ್ನು ನಾನಾ ರೀತಿಯ ದುಃಖವನ್ನು ಅನುಭವಿಸ್ತಾನಲ್ಲ. ಇವ ಏನು ತಿಳ್ಕೊಳ್ಬೇಕು ಅಂದರೆ ಸಂಸಾರ ಧರ್ಮೀ. ಇದು ಸಂಸಾರದಲ್ಲಿ ಇದ್ದೇ ಇರುವಂಥದ್ದು ಮೊದಲು ತಿಳ್ಕೊಳ್ಬೇಕು. ಇದು ಸಂಸಾರದ ಧರ್ಮ. ಇದು ಇಲ್ಲ ಅಂದರೆ ನಾನು ಸಂಸಾರದಲ್ಲಿರಬಾರ್ದು. ಸಂಸಾರದಲ್ಲಿದ್ದೇನೆ ಅಂದರೆ ಹುಟ್ಟು ಸಾವು ರೋಗಾದಿ ಭಯಗಳು, ಆಮೇಲೆ ಅದು 7 ರೀತಿಯ ಭಯ ಹೇಳ್ತಾರೆ. ರಾಜಭಯ
ಎಲ್ಲಿ ಟ್ಯಾಕ್ಸ್ ಹಾಕಿಬಿಡ್ತಾರೋ ಅಂತ ಅದರ ಮೇಲೆ ಒಂದು ಭಯ, ರಾಜಭಯ, ಸರ್ಕಾರದಿಂದ ಉಂಟಾಗುವ ಭಯ, ಅಥವಾ ನಮ್ಮ ಮನೆಯನ್ನು ರಸ್ತೆಗೆ ಸೇರಿಸಿ ಬಿಟ್ರೆ ಅಂತ ಭಯ, ಅಲ್ಲ ರೋಡಲ್ಲಿ ನಿಲ್ಲಿಸಿದ ನನ್ನ ವಾಹನಕ್ಕೆ ನಾಳೆ ಟ್ಯಾಕ್ಸ್ ಹಾಕಿದ್ರೆ ಅಂತ ಭಯ. ಒಟ್ಟು ಇವನಿಗೊಂದು ರಾಜಭಯ ಅಂತ ಮೊದಲನೇ ಭಯ. ಆಮೇಲೆ ಚೋರ ಭಯ, ಕಳ್ಳಕಾಕರ ಮೇಲಿನ ಇರ್ತಕ್ಕಂಥ ಭಯ. ಇನ್ನೊಂದು ಬಹಳ ಮುಖ್ಯವಾದ ಭಯ ಉಂಟು, ಪಿಶಾಚ ಭಯ ಅಂತ. ಈಗ ಬೆಂಗಳೂರಲ್ಲಿ ಬಿಟ್ಟು ಹೋಗಿದೆ. ಪಿಶಾಚ ಭಯ ಅಂದರೆ ಅಕ್ಕಪಕ್ಕದ ಮನೆಯವರ ಭಯ ಅಂತ ಇಟ್ಟುಕೊಳ್ಳಿ. ಅದು ಇದು ರಾಜಭಯ, ಚೋರ ಭಯ, ಜಲಭಯ, ಮಳೆ ಬಂದು ನನ್ನ ಮನೆಯನ್ನೇ ಕುಚ್ಚಿಕೊಂಡು ಹೋದರೆ ಅಂತ ಜಲಭಯ. ರೋಗ ಭಯ, ಏನು ರೋಗ ಯಾವಾಗ ಬಂದು ನನ್ನನ್ನು ಕಾಡುತ್ತೋ ಅಂತ ಹೇಳ್ತಕ್ಕಂಥ ರೋಗ ಭಯ. ವಿಷ ಭಯ, ಶರೀರದಲ್ಲಿ ಯಾವಾಗ ವಿಷ ಸಂಪಾತವಾಗುತ್ತೋ, ಯಾವ ಹಾವು ಬಂದು ನನಗೆ ಕಚ್ಚಿಬಿಡುತ್ತೋ ಅಂತ ಹೇಳ್ತಕ್ಕಂತಹ ವಿಷ ಭಯ. ಪೈಶಾಚ ಭಯ ಅನ್ನುವ ಸಪ್ತವಿಧವಾದ ಭಯವನ್ನು ಶಾಸ್ತ್ರಕಾರರು ಉಲ್ಲೇಖ ಮಾಡ್ತಾರೆ. ಈ ಭಯ, ತರ್ಷ, ಕೃಚ್ಛ್ರ ಇತ್ಯಾದಿಗಳಿಂದ ಇದು ಸಂಸಾರದಲ್ಲಿ ಇರುವಂಥ ಅನಿವಾರ್ಯವಾದದ್ದು ಅಂತ ಯಾವಾಗ ಅವನಿಗೆ ಎಚ್ಚರ ಆಗ್ತದೋ ಆವಾಗ ಅದು ಭಯ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಹೆದರಿಕೊಂಡ್ರೂ ಕೂಡ ಅದು ಬಿಡುವುದಿಲ್ಲ ಅಂತ ಇವನಿಗೆ ಗೊತ್ತಿದ್ರೆ ಇವ ಯಾಕೆ ಹೆದರ್ಕೋತಾನೆ? ಹೆದರಿದ್ದು ಅಷ್ಟೇ, ಬಿಟ್ಟು ಅಷ್ಟೇ, ಅದು ಆಗುವುದಾಗಿ ಆಗುತ್ತೆ. ಕೆಲವೆಲ್ಲ ಹಾಗೆ ಒಂದು ಹಂತದ ನನಗೆ ಹೆದರಿಕೆ ಇರ್ತದೆ, ಆಮೇಲೆ ಅದೇ ಅವನಿಗೆ ಮಾಮೂಲಿ ಆಗ್ತದೆ, ಅದರ ಬಗ್ಗೆ ಹೆದರಿಕೆ ಇರುತ್ತೆ. ಈಗ ನೀವು ಒಂದು ಹಾಸ್ಟೆಲ್ಗಳಲ್ಲಿ ಅಥವಾ ವಿದ್ಯಾಪೀಠಗಳಲ್ಲಿ ನೋಡ್ಬೋದು, ಒಬ್ಬರು ಹೊಸ ವಾರ್ಡನ್ ಬಂದಾಗ ಭಾರಿ ಹೆದರಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಮಾಮೂಲಿ ಆಗ್ತದೆ, ಮಾಮೂಲಿ ಅವರ ತಲೆ ಮೇಲೆ ಕೂತಿರ್ತಾರೆ. ಹಾಗೆ ಇದೆಲ್ಲ ದುಃಖ. ನೀವು ಮೊದಲು ಒಂದು ಔಷಧಿ ತಂದು ಜಿರಳೆಗಳಿಗೆಲ್ಲ ಔಷಧಿ ಹಾಕಿದ್ರಿ ಅನ್ಕೊಳ್ಳಿ, ಅಥವಾ ಹೆಗ್ಗಣಗಳಿಗೆ ಔಷಧಿ ಹಾಕಿದ್ರಿ, ಹೆಗ್ಗಣಗಳೆಲ್ಲ ಸಾಯ್ತಾವೆ, ಹೆದರ್ಕೊಂಡು ಓಡ್ತಾವೆ, ಹತ್ರ ಬರಲ್ಲ. ಆಮೇಲೆ ನೀವು ಹಾಕಿದ ಔಷಧಿಯನ್ನೇ ತಿಂದುಕೊಂಡು ಅವಳು ಖುಷಿಯಾಗಿರ್ತಾರೆ. ಇದೆಲ್ಲ ಲೋಕದಲ್ಲಿ ಉಂಟಾಗತಕ್ಕಂಥ ವಿಷಕ್ರಿಮಿ ನ್ಯಾಯೇನ ಜೀವಾಮ್ಯ ಅಂತ ಭಾಗವತದಲ್ಲೂ ಬರ್ತದೆ. ವಿಷಕ್ರಿಮಿ, ವಿಷವನ್ನೇ ಕೊನೆಗೆ ಆಹಾರವನ್ನಾಗಿ ಮಾಡಿಕೊಂಡು ಬದುಕುವ ರೀತಿಯಲ್ಲಿ ನಾವು ಪ್ರಪಂಚದಲ್ಲಿ ಕಷ್ಟವನ್ನೇ ಸುಖ ಅಂತ ಭಾವಿಸಿಕೊಂಡು ಬದುಕ್ತಾ ಇದ್ದೇವೆ ಅಂತ. ಆದರೆ ವಸ್ತುತಃ ಪ್ರಪಂಚ ಕಷ್ಟಮಯವಾಗಿದೆ. ಆ ಕಷ್ಟಮಯವಾದ ಪ್ರಪಂಚ ಇದು ಸಂಸಾರದಲ್ಲಿ ಅನಿವಾರ್ಯ ಅಂತ. ಸಂಸಾರ ಧರ್ಮೀ ಅವಿಮುಖ್ಯಮಾನಃ, ಇದರ ಬಗ್ಗೆ ಮೋಹಗೊಳ್ಳದೆ ಏನು ಎಚ್ಚರ ಇರಬೇಕು ಅಂದರೆ ಸ್ಮೃತ್ವಾ ಹರೇಃ ಭಾಗವತ ಪ್ರಧಾನ, ಹರೇಃ ಸಕಾಶಾತ್ ಇದಂ ಅಂತ ಸ್ಮೃತ್ವ ಸ್ಮರಣೆ ಮಾಡಬೇಕು. ಇದು ದೇವರಿಂದಾಗಿ ಬರುವಂತಹದ್ದು ಇದು ಸಂಸಾರದಲ್ಲಿ. ಆದ್ರಿಂದ ದೇವರನ್ನು ನಾನು ಹೊಂದಿದರೆ ಆವಾಗ ಭಯ ಹೋಗ್ತದೆ. ಅದಕ್ಕೆ ಅಭಯ ಅಂತ ಹೆಸರು, ಅಕುತಶ್ಚಿತ್ ಭಯ ಅಂತ ಹೆಸರು. ಆ ದೇವರನ್ನು ಹೊಂದುವಂತಹದ್ದು ನನ್ನ ಕೆಲಸ ಆಗಬೇಕು. ದೇವರನ್ನು ಶರಣು ಹೊಂದಿದಾಗ ಭಯ ಇಲ್ಲ. ಇನ್ನೊಂದು ಕಾರಣವನ್ನು ಕೊಡ್ತಾರೆ ಇಲ್ಲಿ, ನಾವು ಅಭಿಮಾನದ ಕಾರಣದಿಂದ ದುಃಖವನ್ನು ಪಡ್ತಾ ಇದ್ದೇವೆ. ನಮಗೆ ಯಾರ ಮೇಲೆ ಹೆಚ್ಚು ಅಭಿಮಾನವೋ ಅವರಿಗೆ ತೊಂದರೆಯಾದಾಗ ನಮಗೆ ಸಿಕ್ಕಾಬಟ್ಟೆ ದುಃಖವಾಗ್ತದೆ. ನಮ್ಮ ಮಗ ಯಾವುದೋ ದೇಶದಲ್ಲಿದ್ದಾನೆ, ಆ ದೇಶದಲ್ಲಿ ಯುದ್ಧ ಪ್ರಾರಂಭ ಆಗಿದೆ, ಇವರ ಮನೆಯ ಪಕ್ಕಕ್ಕೆ ಒಂದು ಬಾಂಬವಿತ್ತು ಅಂತ ವಿಷಯ ಬಂತು ಇವನಿಗೆ. ಎಷ್ಟು ದುಃಖ ಆಗ್ತದೆ ಅಂತ ಹೇಳಿದರೆ, ಅಯ್ಯೋ ನನ್ನ ಮಗ ಬದುಕಿದ್ದಾನೋ ಇಲ್ವೋ ಏನು ಕಥೆ. ಮರುದಿವಸ ಒಂದು ವಿಷಯ ಬಂತು, ಅವರು ಬದುಕಿದ್ದಾರೆ ಆದರೆ ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಇವರಿಗೆ ಇಲ್ಲಿ ಮನೆಯಲ್ಲಿ ಊಟವೇ ಹೋಗೋದಿಲ್ಲ. ಅಥವಾ ಅವರಲ್ಲಿ ಚೆನ್ನಾಗಿದ್ದಾರೆ ಅಂತ ಗೊತ್ತಾಯ್ತು ಇವರಿಗೆ, ಭಾರಿ ಖುಷಿ. ಅವರಲ್ಲಿ ಚೆನ್ನಾಗಿದ್ದಾರಂತೆ, ಅವರಿಗೊಂದು ಗಂಡು ಮಗು ಆಯ್ತಂತ ಇದ್ದು ಇವರಿಗೆ ಇಲ್ಲಿ ಭಾರಿ ಖುಷಿ. ಅದೇ ಇವರಿಗೆ ಆಗದೇ ಇದ್ದವರು ಪಕ್ಕದ ಮನೆಯವರ ಬಗ್ಗೆ ಇವರಿಗೇನೂ ದ್ವೇಷ. ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ, ದೇವರ ಹಣೆ ಬರಹ ಹಾಗೆ ಬರೆದಿಟ್ಟಿದ್ದಾರೆ ಅಂತ ಇಟ್ಕೊಂಡು. ಅವರ ಮನೆಯಲ್ಲಿ ಅವರ ಮಗನಿಗೊಂದು ಮಗು ಆಯ್ತು ಅಂತ ಕೇಳಿದ್ರೆ ಇವರಿಗೆ ಇಲ್ಲಿ ಬೇಸರವೇ ಬೇಸರ. ಹೋಯ್ತು, ಅವರಿಗೊಂದು ಗಂಡು ಮಗ ಆಯ್ತಲ್ವ, ನಾನು ಶಾಪ ಕೊಟ್ಟಿದ್ದೆ ಅವರಿಗೆ ಮಕ್ಕಳೇ ಆಗದೆ ಇರಲಿ ಅಂತ, ಆಗಿ ಹೋಯ್ತಲ್ವ ಅಂತ ಇವರಿಗೆ ದುಃಖ. ಹಾಗಾದ್ರೆ ಒಬ್ಬರಿಗೆ ಹೀಗಾದಾಗ ಸುಖ, ಇನ್ನೊಬ್ಬರಿಗೆ ಹೀಗಾದಾಗ ದುಃಖ. ಯಾಕೆ ಹಾಗೆ? ವಿಷಯ ಪ್ರಕರಣ ಒಂದೇ, ನಡೆದದ್ದು ಅವರಿಗೂ ಮಗು ಆದದ್ದು ಇವರಿಗೂ ಮಗು ಆದದ್ದು. ಆದರೆ ಒಂದರಲ್ಲಿ ಖುಷಿ ಒಂದರಲ್ಲಿ ದುಃಖ. ಯಾಕೆ? ಹಾಗಾದ್ರೆ ಇವೆಲ್ಲ ಹಿನ್ನೆಲೆಯಲ್ಲಿ ಅಭಿಮಾನ ಮೂಲವಾಗಿದೆ. ಕುಂತಿದೇವಿ ಕಾಡಿಗೆ ಹೋಗಲಿಲ್ಲ, ತನ್ನ ಸೊಸೆಯಾದ ದ್ರೌಪದಿಯ ಜೊತೆಗೆ ತನ್ನ 5 ಮಕ್ಕಳು ಕೂಡ ಕಾಡಿನ ವಾಸವನ್ನು ಮಾಡಿದರು. ಅವರೆಲ್ಲ ಕಾಡಿನಲ್ಲಿ ಅಕ್ಷಯ ಪಾತ್ರೆಯಲ್ಲಿ ಊಟ ಮಾಡಿಕೊಂಡು ಖುಷಿಯಾಗಿದ್ದರು, ಏನು ಸಮಸ್ಯೆ ಇಲ್ಲ ಅವರಿಗೆ. ಆದರೆ ದಿವಸ ಕಣ್ಣಿನಲ್ಲಿ ನೀರು ಸುರಿಸಿಕೊಂಡು ಕಣ್ಣೀರಲ್ಲೇ ಕೈ ತೊಳೆದುಕೊಂಡು ಒಗ್ಗರಣೆ ಹಾಕುವಾಗಲೂ ಕೂಡ ನೆನಪಂತೆ ಕುಂತಿಗೆ, ನನ್ನ ಮಕ್ಕಳಿಗೆ ಒಗ್ಗರಣೆ ಇಲ್ವಲ್ಲ ಅಂತ ಅವಳಿಗೆ ಯೋಚನೆ. ಈಗಿನವರು ಮನೆಯಲ್ಲಿ ಉಪ್ಪಿನಕಾಯಿ ಹಾಕುವಾಗ ನೆನಪಾಗುವುದು, ನನ್ನ ಮಗ ಅಲ್ಲಿದ್ದಾನೆ, ಅವನಿಗೆ ಉಪ್ಪಿನಕಾಯಿ ಇಲ್ಲ, ನಾನೇನು ತಿಂದು ಪ್ರಯೋಜನ ಅಂತ ಇವರು ಆಲೋಚನೆ ಮಾಡುವುದು. ಹಾಗೆ ಇಲ್ಲಿ ಊರಿನಲ್ಲಿದ್ದಂತಹ ಕುಂತಿಗೆ ವಿದುರನ ಮನೆಯಲ್ಲಿ, ಅಂದರೆ ತನ್ನ ತಂಗಿಯ ಮನೆಯಲ್ಲಿ, ತನ್ನ ಮೈದುನನ ಮನೆಯಲ್ಲಿ ಯಾಕೆ ವಾಸ ಮಾಡ್ತಾ ಇದ್ದಾಳೆ. ಆದರೆ ಅವಳಿಗೆ ಯೋಚನೆ, ಕಾಡಿನಲ್ಲಿ ಅವರು ಒದ್ದಾಡ್ತಾ ಇದ್ದಾರಲ್ಲ ಅಂತ ಅವಳ ಯೋಚನೆ. ಇದಕ್ಕೆ ಕಾರಣ ಏನು?
ಕೊನೆಗೆ ಅವಳು ಕೃಷ್ಣನ ಹತ್ರ ಹೇಳುವುದು ಅದನ್ನೇ, ಕೃಷ್ಣ ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ ಸ್ನೇಹ ಪಾಶಮಿಮಂ ಚಿಂದಿ ಧ್ರುವಂ ವೃಷ್ಟಿಷು ಪಾಂಡುಷು. ನನಗೊಂದು ವರ ಕೊಡಬೇಕು ಅಂತಾದರೆ ಭಗವಂತ ನೀನು ನನಗೊಂದು ವರ ಕೊಡು. ಏನು ಗೊತ್ತು? ನನ್ನ ಮಕ್ಕಳ ಮೇಲೆ ನನಗಿರುವ ಈ ಸ್ನೇಹ ಪಾಶವನ್ನು ಕಡಿದು ಬಿಸಾಡು. ಯಾಕಂದ್ರೆ ಮಕ್ಕಳ ಮೇಲೆ ಪ್ರೀತಿ ಮಾಡಿಯೇ ಮಕ್ಕಳು ದುಃಖಿಸ್ತಾ ಇದ್ದಾಗ ನಾನು ಕಣ್ಣೀರು ಹಾಕಿದ್ದು. ನಿಜವಾಗಿ ನನಗೇನೂ ದುಃಖ ಆಗಲಿಲ್ಲ, ಆದರೆ ಅಭಿಮಾನ ಮೂಲಕವಾಗಿ ನಾನು ದುಃಖವನ್ನು ಅನುಭವಿಸಿದೆ. ಆದ್ರಿಂದ ಏನು ಮಾಡಬೇಕಂತೆ? ನಾವು ದುಃಖ ಉಳ್ಳವರ ಮೇಲೆ ಹೆಚ್ಚು ಅಭಿಮಾನ ಮಾಡಬಾರ್ದಂತೆ. ಇರಬೇಕು ಇಲ್ಲದಿರಬೇಕು ಹೇಸಿಗೆ ಸಂಸಾರದಲ್ಲಿ ಅನ್ನುವ ರೀತಿಯಲ್ಲಿ ಬದುಕಬೇಕು. ಯಾರಲ್ಲಿ ನಿರಂತರ ಆನಂದವೇ ಇದೆಯೋ ಅವರನ್ನು ಪ್ರೀತಿಸಬೇಕು. ಅದು ಯಾರು? ಅದು ಭಗವಂತ. ದುಃಖದ ಲೇಷವೂ ಇಲ್ಲದ ನಿರಂತರ ಆನಂದ ಸ್ವರೂಪಿಯಾದ ಆನಂದ ಘನ ವಿಜ್ಞಾನಂ ಆನಂದಂ ಬ್ರಹ್ಮ ಅಂತ ವೇದದಿಂದ ಪ್ರತಿಪಾದ್ಯನಾದ ಆ ಆನಂದ ಸ್ವರೂಪಿ ಭಗವಂತನನ್ನು ನಾವು ಪ್ರೀತಿ ಮಾಡಬೇಕು. ಅವನ ಜೊತೆಗೆ ಹೆಚ್ಚು ಹೆಚ್ಚು ನಮ್ಮ ಸಂಬಂಧ ಬೆಳಿಬೇಕು. ಭಗವಂತನಲ್ಲಿ ಅಂತಹ ಪ್ರೀತಿ ಉಂಟಾದಾಗ, ಆಸಕ್ತಿ ಉಂಟಾದಾಗ ನಮಗೆ ಯಾವತ್ತೂ ಆನಂದವೇ ಇರ್ತದೆ. ಯಾಕಂದ್ರೆ ನಮ್ಮ ಭಗವಂತ ಏನು ಆನಂದದ ಸ್ವರೂಪ ಅಂತ ಇವ ಆನಂದ ಅನುಭವಿಸ್ತಾನೆ. ಹೇಗೆ ನನ್ನ ಮಗ ಅಲ್ಲಿ ಖುಷಿಯಾಗಿದ್ದಾನೆ, ನಾವು ಆನಂದ ಅನುಭವಿಸುವುದು ಹೇಗೋ ಹಾಗೆ ಭಗವಂತನಲ್ಲಿ ಅದೇ ಸಂಬಂಧ ನಮಗೆ ಗಾಢವಾದಾಗ ಆ ಭಗವಂತ ಯಾವತ್ತೂ ಆನಂದಿಯೇ ಆಗಿರುವುದರಿಂದ, ಅವನಲ್ಲಿ ಯಾವತ್ತೂ ದುಃಖದ ಲೇಪ ಇಲ್ಲದ್ರಿಂದ ಅವನ ಸಂಬಂಧದಿಂದ ನಾವು ಯಾವತ್ತೂ ಆನಂದ ಸ್ವರೂಪಿಗಳೇ ಆಗಿರ್ತೇವೆ ಅನ್ನುವ ದೃಷ್ಟಿಯಿಂದ ಸ್ಮೃತ್ವ ಹರೇಹೇ, ಎಲ್ಲವೂ ಹರಿಯಿಂದಾಗಿ ಉಂಟಾಗಿರುವುದು ಅನ್ನುವುದನ್ನು ತಾನು ಸ್ಮರಿಸಿ ಹರಿಯಲ್ಲಿ ವಿಶೇಷವಾದಂತಹ ಅನುಬಂಧವನ್ನು ತಾನು ಹೊಂದುವುದರ ಮೂಲಕ ಆತ ಭಾಗವತ ಪ್ರಧಾನ, ಭಗವದ್ಭಕ್ತರಲ್ಲಿ ಆತ ಸರ್ವಶ್ರೇಷ್ಠ ಅಂತ ಕರೆಸಿಕೊಳ್ತಾನೆ. ಇನ್ನು ಒಂದು ಶ್ಲೋಕ ಹೇಳಿದರೆ ಇಲ್ಲಿಗೆ ಮುಗೀತದೆ. ಕೊನೆಯದ್ದಾಗಿ ಇನ್ನೂ ಒಂದು 2-3 ವಿಷಯಗಳನ್ನು ಹೇಳಿ ಉಪಸಂಹಾರ ಮಾಡ್ತಾನೆ. ಹರಿ ತ್ರಿಭುವನ ವಿಭವ ಹೇತುಭಿರ್ವಿಕುಂಠ ಸ್ಮೃತಿಭಿರಜೇಷ ಸುರಾದಿಭಿರಿ ಅರ್ಧಿಸೂರಂ ನ ಚಲತಿ ಭಗವತ್ ಪದಾರವಿಂದಾತ್ ಲವ ನಿಮಿಷಾರ್ಧಮಪಿ ಸ್ಮ ಸ ವೈಷ್ಣವಾಗ್ರಿಯ. ಅಂಥವನು ವೈಷ್ಣವಾಗ್ರಿಯ ಅಂತ ಕರೆಸಿಕೊಳ್ತಾನೆ. ವಿಷ್ಣು ಭಕ್ತರಲ್ಲಿ ಸರ್ವಶ್ರೇಷ್ಠ ಭಾಗವತೋತ್ತಮ ಅಂತ ಅಂಥವನು ಕರೆಸಿಕೊಳ್ತಾನೆ. ಯಾರು ಅಂತ ಹೇಳಿದರೆ ಭಗವಂತನ ಉತ್ಕರ್ಷವನ್ನು ತಿಳಿಬೇಕು. ಅದಕ್ಕೋಸ್ಕರ ಭಗವಂತನ ಕಥೆಗಳನ್ನು ಶ್ರವಣ ಮಾಡಬೇಕು. ಭಗವಂತ ಯಾವ ಕ್ಷಣದಲ್ಲೂ ನಮ್ಮನ್ನು ಬಿಟ್ಟು ಇರುವುದಿಲ್ಲ ಅನ್ನುವ ಎಚ್ಚರ ಬೇಕು. ನಮಗೆ ಏನೇ ಸಮಸ್ಯೆಗಳಾದರೂ ಕೂಡ ಅದನ್ನು ಪರಿಹರಿಸುವುದಕ್ಕೆ ಭಗವಂತ ಬದ್ಧ ಕಂಕಣನಾಗಿದ್ದಾನೆ. ನಮ್ಮ ಕೈಗಳು ನಮ್ಮ ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ಇದ್ದರೆ ಭಗವಂತನ ಕೈಗಳು ಅವನ ಹೊಟ್ಟೆಯನ್ನು ತುಂಬಿಸುವುದಕ್ಕೋಸ್ಕರ ಅಲ್ಲ. ಪೀನವೃತ್ತಾಹ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ. ಆ ಭಗವಂತನ ಕೈಗೆ ಜಗದ್ರಕ್ಷೆ ಅನ್ನುವುದೇ ಉದ್ಯೋಗ, ಬೇರೆ ಉದ್ಯೋಗ ಇಲ್ಲ ಅಂತೆ. ಜಗತ್ತನ್ನು ರಕ್ಷಣೆ ಮಾಡುವ ಉದ್ಯೋಗದಲ್ಲೇ ತೊಡಗಿರತಕ್ಕಂಥದ್ದು ಭಗವಂತನ ಕೈ. ನಾವು ಕೈಯನ್ನು ಎತ್ತಿ ಹಿಡಿದರೆ ಸಾಕು, ಆತ ತನ್ನ ಕೈಯನ್ನು ಕೆಳಗೆ ತಗ್ಗಿಸಿ ನಮ್ಮ ಕೈ ಹಿಡಿದು ಕರಾರವಿಂದವನ್ನು ತಾನು ಕರಾರವಿಂದದಿಂದ ಹಿಡಿದು ಕರಾವಲಂಬನವನ್ನು ಕೊಡತಕ್ಕಂತಹ ಭಗವಂತನಿದ್ದಾನೆ. ರಕ್ಷಣೆಗೆ ಕಣ್ಣನ್ನು ರಕ್ಷಿಸುವುದಕ್ಕೆ ರೆಪ್ಪೆಯ ಹಾಗೆ ಭಗವಂತ ನಿಂತಿದ್ದಾನೆ ಅಂತ ಭಗವಂತನ ಮೇಲೆ ಪೂರ್ಣ ವಿಶ್ವಾಸವನ್ನಿಟ್ಟುಕೊಂಡು ಯಾವ ಸಂದರ್ಭದಲ್ಲೂ ಎಂತಹ ದುರ್ಭರ ಸ್ಥಿತಿಯಲ್ಲೂ ನಮ್ಮ ಮನಸ್ಸು ಆ ಭಗವಂತನ ಪದಾರವಿಂದದಿಂದ ದೂರವಾಗುವುದಿಲ್ಲ ಅಂತಾದರೆ ಆ ವ್ಯಕ್ತಿಯನ್ನು ಪರಮ ವೈಷ್ಣವ, ವೈಷ್ಣವಾಗ್ರ್ಯ ಅಥವಾ ಭಾಗವತೋತ್ತಮ ಅಂತ ಕರೀತಾರೆ. ಇಷ್ಟಕ್ಕೆ ಭಾಗವತರು ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಮುಗಿಸಿತು. ನಮ್ಮಲ್ಲಿ ಭಾಗವತ ಅನ್ನುವ ಶಬ್ದವನ್ನು ಎಲ್ಲೆಲ್ಲೋ ಬಳಸ್ತೇವೆ. ಯಕ್ಷಗಾನದಲ್ಲಿ ಭಾಗವತರು ಅಂದರೆ ಸಿಕ್ಕಾಬಟ್ಟೆ ಬೊಬ್ಬೆ ಹಾಕುವವರು ಅಂತ. ಅವ್ರಿಗೆ ಮೈಕ್ ಬೇಕು ಅಂತಿಲ್ಲ, ಅಷ್ಟು ಜೋರಾಗಿ ಪದ್ಯ ಹೇಳುವವರಿಗೆ ಭಾಗವತರು ಅಂತ ಯಕ್ಷಗಾನದಲ್ಲಿ ಕರೆಯುವುದು. ಅಲ್ಲಿ ಭಾಗವತ ಅಂದ್ರೆ ಏನರ್ಥ? ಭಗವಂತನ ಕಥೆಯನ್ನೇ ಹಾಡುವವರು ಅನ್ನೋ ಅರ್ಥದಲ್ಲಿ ಅದು ಆರಂಭ ಆದದ್ದು. ಭಗವಂತನ ಕಥೆಯೇ ಯಕ್ಷಗಾನ, ಕೃಷ್ಣ ಲೀಲೆಯೇ ಯಕ್ಷಗಾನ ಅಂತ. ಹಾಗೆ ಭಾಗವತ ಅನ್ನುವ ಶಬ್ದಕ್ಕೆ ಭಗವಂತನಲ್ಲಿ ತನ್ನನ್ನು ಒಪ್ಪಿಸಿಕೊಂಡವರು ಅನ್ನುವುದು ಪ್ರಮುಖವಾದ ಅರ್ಥ. ಆದರೆ ಭಗವಂತನಲ್ಲಿ ಒಪ್ಪಿಸಿಕೊಂಡಂತಹ ವ್ಯಕ್ತಿಗಳಲ್ಲಿ ತರತಮ ಭಾವ ಇದೆ. ಚೆನ್ನಾಗಿ ಒಪ್ಪಿಸಿಕೊಂಡವರು, ಸಾಮಾನ್ಯವಾಗಿ ಒಪ್ಪಿಸಿಕೊಂಡವರು, ಸುಮ್ಮನೆ ತಾಗಿಸಿಕೊಂಡವರು ಅಂತ 3 ಥರ ಇದ್ದಾರೆ. ಆ 3 ಥರರ ಜೊತೆಗೆ 4ನೆಯವನು ಅಧಮ ಅಂತ ಕರೆಸಿಕೊಳ್ಳುವ 4 ಭಾಗವತತ್ವ ಇದೆ. ಈ 4 ಭಾಗವತ ಸ್ವರೂಪವನ್ನು ಬಿಡಿಸಿ ಬಿಡಿಸಿ ಹರಿ ಹೇಳಿದ. ಇದರ ಉದ್ದೇಶ ಸುಮ್ಮನೆ ಕೇಳಿ ಅಂತಲ್ಲ, ನಮ್ಮಲ್ಲಿ ಚೂರಾದರೂ ಪರಿಣಾಮವಾಗಿ ನಾವು ಭಾಗವತ ಮಧ್ಯಮರಿದ್ರೆ ಸ್ವಲ್ಪ ಭಾಗವತೋತ್ತಮರಾಗುವುದಕ್ಕೆ ಪ್ರಯತ್ನ, ಭಾಗವತ ಅಧಮರಾಗಿದ್ರೆ ಅಲ್ಲಿಂದ ಭಾಗವತ ಮಧ್ಯಮರಾಗುವುದಕ್ಕೊಂದು ಪ್ರಯತ್ನ,
ಇಲ್ಲ ಆತ ಪ್ರಾಕೃತ ಭಾಗವತ ಆಗಿದ್ರೆ ಅವನು ಸುಸಂಸ್ಕೃತ ಭಾಗವತನಾಗುವುದಕ್ಕೆ ಬೇಕಾದ ಪ್ರಯತ್ನ. ಒಂದು ಹಂತ ಮೇಲೆ ಇರುವುದಕ್ಕೋಸ್ಕರ ನಮ್ಮಲ್ಲಿ ಭಾಗವತದ ಭಾಗವತರ ಸ್ಥಿತಿಗತಿ ಹೇಗೆ ಅನ್ನುವುದನ್ನು ಹರಿ ಬಿಡಿಸಿ ಹೇಳಿದ ಅನ್ನುವಲ್ಲಿಗೆ ಏಕಾದಶ ಸ್ಕಂಧದ 2ನೇ ಅಧ್ಯಾಯ ಪೂರ್ತಿಯಾಗ್ತದೆ. ಇಷ್ಟೆಲ್ಲ ಹೇಳುವುದು ಯಾಕಂದ್ರೆ ಇನ್ನೊಬ್ಬರು ಪ್ರವಚನ ಮಾಡುವಾಗ ನೀವು 3ನೇ ಅಧ್ಯಾಯದಿಂದ ಹೇಳಿ ಅಂತ ಕೇಳುವುದಕ್ಕೊಂದು ಅವಕಾಶ ಇದೆ. ಇಲ್ಲಿಗೆ 2ನೇ ಅಧ್ಯಾಯ ಪೂರ್ತಿಯಾಯಿತು. ಅಂದ್ರೆ ಮೊದಲನೇ ಅಧ್ಯಾಯ ಕಥೆ, 2ನೇ ಅಧ್ಯಾಯದಿಂದಲೇ ಜಾಯಂತೆಯ ಉಪಾಖ್ಯಾನ ಪ್ರಾರಂಭ ಆಗುವುದು. ಆ ಜಾಯಂತೆಯ ಉಪಾಖ್ಯಾನದಲ್ಲಿ ಒಂದು ಅಧ್ಯಾಯದಲ್ಲಿ ಇಬ್ಬರು ಕೊಟ್ಟಂತಹ ಉತ್ತರ ಅಥವಾ 2 ಪ್ರಶ್ನೆಗೆ ನೀಡಿದಂತಹ ಸಮಾಧಾನ ಇದು ಇಲ್ಲಿ ಪ್ರಾಪ್ತವಾಗಿದೆ. ಅದನ್ನು ನಾನು ಯಥಾಶಕ್ತಿ ನಿಮ್ಮ ಮುಂದೆ ಬಿಡಿಸಿ ನಿರೂಪಿಸುವುದಕ್ಕೆ ಪ್ರಯತ್ನಿಸಿದ್ದೇನೆ. ಎಷ್ಟು ಎಲ್ರಿಗೂ ಅರ್ಥ ಆಗಿದೆ ಅಂತ ನನಗೆ ಸ್ಪಷ್ಟ ಆಗಿದೆ. ಯಾಕಂದರೆ ನಿರಂತರ ಕೇಳಿ ನನಗಿಂತ ಹೆಚ್ಚು ಜ್ಞಾನವನ್ನು ಸಂಪಾದಿಸಿದಂತಹ ಸಂಘ ಇಲ್ಲಿದೆ. ಶ್ರದ್ಧೆಯಿಂದ ಅರ್ಥ ಮಾಡಿಕೊಂಡಿದ್ದೀರಿ. ಜೊತೆಗೆ ಮಧ್ಯದಲ್ಲಿ ಎದ್ದು ಹೋಗಲಿಲ್ಲ. ಕೆಲವು ಸಲ ಕಥೆ ಹೇಳಿದರೆ ಮಾತ್ರ ಉಪನ್ಯಾಸ ಕೇಳು, ತತ್ವವನ್ನು ಹೇಳಿದರೆ ಅದೆಲ್ಲ ನಮ್ಗೆ ಆಗೋದಿಲ್ಲ ಅಂತ ಎದ್ದು ಹೋಗುವವರು ಇರ್ತಾರೆ. ಹಾಗೆ ಮಾಡಲಿಲ್ಲ. ಆದ್ದರಿಂದಾಗಿ ಇದನ್ನೇ ಅಭಿಲಷಿಸಿದ್ದೀರಿ ತಾವು ಅಂತ ನಾನು ಭಾವಿಸಿದ್ದೇನೆ. ಈ ಅಧಿಕ ಮಾಸದ ಸಂದರ್ಭದಲ್ಲಿ ಮಾಡುವ ಕೆಲಸಗಳಿಗೆ ಅಧಿಕ ಫಲ ಅನ್ನೋದು ಒಂದು ಸಾಮಾನ್ಯವಾದ ವಿಧಾನ. ಅದರಲ್ಲೂ ಬೇರೆ ಮಾಸಗಳಲ್ಲಿ ವಿವಾಹ, ಉಪನಯನ, ನೂತನ ಗೃಹ ಪ್ರವೇಶ ಮೊದಲಾದ ಪ್ರಕ್ರಿಯೆಗಳು ಸಿಕ್ಕಾಪಟ್ಟೆ ಇರುವುದರಿಂದ ಜ್ಞಾನ ಕಾರ್ಯಕ್ಕೆ ಹೆಚ್ಚು ಅವಕಾಶ ಸಿಗುವುದಿಲ್ಲ. ಅಧಿಕ ಮಾಸದಲ್ಲಿ ಜ್ಞಾನ ಕಾರ್ಯಕ್ಕೆ ಹೆಚ್ಚು ಒತ್ತು, ಇಲ್ಲ ದಾನ ಕಾರ್ಯಕ್ಕೆ, ಜ್ಞಾನದಾನ, ದ್ರವ್ಯದಾನ ಇದಕ್ಕೆ ವಿಶೇಷವಾಗಿ ಒತ್ತು ಇರತಕ್ಕಂಥ ಕಾಲ ಇದು. ಅದರಲ್ಲಿ ಜ್ಞಾನದ ಒಂದು ದೊಡ್ಡ ಸೇವೆಯನ್ನು ಇಲ್ಲಿಯ ಮಹಿಳಾ ಮಂಡಳಿ, ಮುಖ್ಯವಾಗಿ ನಮ್ಮ ಮೂರ್ತಿ ಮತ್ತು ಇಂದು ಮೂರ್ತಿ ದಂಪತಿಗಳು ಶ್ರದ್ಧೆಯಿಂದ ಈ ಕಾರ್ಯವನ್ನು ಯೋಜಿಸಿದ್ದಾರೆ. ಎಲ್ಲರಿಗೂ ಶ್ರವಣ ಮಾಡಿಸಬೇಕು ಅನ್ನುವ ಪುಣ್ಯಕರ್ಮದ ದೃಷ್ಟಿಯಿಂದ ಇದನ್ನು ಯೋಜಿಸಿದ್ದಾರೆ. ತಾವೆಲ್ಲರೂ ಸೇರಿ ಶ್ರವಣ ಮಾಡಿದ್ದೀರಿ. ಇದನ್ನು ಪ್ರಾಯೋಜನೆ ಮಾಡಿರತಕ್ಕಂತಹ ಇಂದು ಮೂರ್ತಿ ದಂಪತಿಗಳಿಗೆ, ಜೊತೆಗೆ ಶ್ರವಣ ಮಾಡಿರತಕ್ಕಂತಹ ತಮಗೆ, ಇದಕ್ಕೆ ಅನುಕೂಲ ಮಾಡಿಕೊಟ್ಟಿರತಕ್ಕಂತಹ ಈ ಮಠದ ಎಲ್ಲ ಪದಾಧಿಕಾರಿಗಳಿಗೆ ಭಗವಂತನ ಪೂರ್ಣಾನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ, ಇನ್ನಷ್ಟು ಜ್ಞಾನ ಸಮೃದ್ಧಿ, ಜ್ಞಾನಾಸಕ್ತಿ ನಮ್ಮಲ್ಲಿ ಬೆಳೆಯಲಿ ಅಂತ ಮುಖ್ಯ ಪ್ರಾಣದೇವರಲ್ಲಿ ಪ್ರಾರ್ಥಿಸಿ, ನನ್ನ ಈ 5 ದಿವಸಗಳ ಕಾಲದಲ್ಲಿ ಏನು ನಾವು ಚಿಂತನೆ ನಡೆಸಿದ್ದೇವೆ ಅದನ್ನು ನಾವೆಲ್ಲರೂ ಒಟ್ಟು ಸೇರಿ ಮಧ್ವಾಂತರ್ಗತ ವೇದವ್ಯಾಸ ರೂಪಿ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.